ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear student, in the last class we discussed templates, profile gauges and gauges and its types and applications. In this class we will discuss another topic, that is limit gauges. ಈ ದಿನದ ತರಗತಿಯಲ್ಲಿ ಲಿಮಿಟ್ ಗೇಜಸ್ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಲಿಮಿಟ್ ಗೇಜ್ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಕ್ಕಳೇ ಮಾಡ್ತಾ ಹೋಗೋಣ. At the end of this lesson you shall be able to ಏನು ಗೊತ್ತಿರಬೇಕು, in these topics what are all the objectives, ಅಂದ್ರೆ ಏನೇನು ಆಬ್ಜೆಕ್ಟಿವ್ಸ್ ಇದೆ. ಗೇಜ್ ಅಂದರೆ ಏನು, ಸ್ಟೇಟ್ ದ ಗೇಜಸ್, ಗೇಜ್ ನ ಅಡ್ವಾಂಟೇಜಸ್ ಗಳೇನು ಅಂಡ್ ದ ಅಡ್ವಾಂಟೇಜಸ್ ಆಫ್ ಗೇಜಸ್, and name the types of gauges used in production. ಪ್ರೊಡಕ್ಷನ್ಸ್ ನಲ್ಲಿ ನಾವು ಯಾವ್ಯಾವ ಗೇಜಸ್ ಅನ್ನ ಬಳಸ್ತೀವಿ. ಮತ್ತೆ ಪ್ರೊಡಕ್ಷನ್ ಅಂದಮೇಲೆ ಅಲ್ಲಿ ಅಸೆಂಬ್ಲಿ ಬರುತ್ತೆ. ಅದರಲ್ಲಿ ಸೆಲೆಕ್ಟಿವ್ ಅಸೆಂಬ್ಲಿ ಅಂದ್ರೇನು, ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ ಅಂದ್ರೆ ಏನು, ಮತ್ತೆ ಹೋಲ್ ಬೇಸಿಸ್ ಅಂದ್ರೆ ಏನು, ಸಾಫ್ಟ್ ಬೇಸಿಸ್ ಸಿಸ್ಟಮ್ ಅಂದ್ರೆ ಏನು, ಲಿಮಿಟ್ ಗೇಜಸ್ ನಲ್ಲಿ ಯಾವೆಲ್ಲ ಟೈಪ್ಸ್ ಆಫ್ ಲಿಮಿಟ್ ಗೇಜಸ್ ಇದೆ, what are all the instruments used for gauging ಅಂದ್ರೆ ಲಿಮಿಟ್ ಗೇಜಸ್ ಟೈಪ್ಸ್. ಈ ಲಿಮಿಟ್ ಗೇಜ್ ಅಂದ ತಕ್ಷಣ ನಮಗೆ ಗೋ ಅಂಡ್ ನೋ ಗೋ ಪ್ರಿನ್ಸಿಪಲ್ ಬರುತ್ತೆ. ಹಾಗಂದ್ರೆ ಏನು, ಈ ಗೋ ಅಂಡ್ ನೋ ಗೋ ಗೇಜಸ್ ನ ಫೀಚರ್ಸ್ ಏನಿದೆ ಅನ್ನೋದನ್ನ ಈ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ಇನ್ ದ ಅರ್ಲಿಯರ್ ಕ್ಲಾಸ್ ವಿ ಡಿಸ್ಕಸ್ಡ್ ಗೇಜ್. ನಾನಲ್ಲೇ ಹೇಳಿದ್ದೀನಿ ಗೇಜ್ ಅಂದ್ರೆ ಏನು. ಕಾಲೇ ನೀವು ತಿಳ್ಕೊಂಡಿರೋ ರೀತಿ ಗೇಜ್ ಅಂತಕ್ಕಂಥದ್ದು ಒಂದು ಡಿವೈಸ್ ಅಥವಾ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ಡ್ ಫಾರ್ ಚೆಕಿಂಗ್ ಅಂಡ್ ಮಾರ್ಕಿಂಗ್. ದಟ್ ಮೀನ್ಸ್ ಮೆಜರಿಂಗ್ ಅಂತ ಕರಿತೀವಿ, ಬಟ್ ನೋ ಸ್ಕೇಲ್. ಇದರಲ್ಲಿ ಯಾವುದೇ ರೀತಿ ಸ್ಕೇಲ್ ಇರೋದಿಲ್ಲ ಅಂತ ನಾವೀಗ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಅಂದ್ರೆ gauge is a inspection tool used to check the product dimension with reference to its maximum and minimum acceptable limits ಅಂತ ಕರಿತೀವಿ. ಅಂದರೆ ಪ್ರೊಡಕ್ಷನ್ಸ್ ನಲ್ಲಿ ಯಾವುದೇ ಒಂದು ಕಾಂಪೋನೆಂಟ್ ಅನ್ನ ಉತ್ಪಾದನೆಯನ್ನ ಮಾಡಬೇಕಾದ್ರೆ ಆ ಕಾಂಪೋನೆಂಟ್ ಅನ್ನ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು, ಮಿನಿಮಮ್ ಲಿಮಿಟ್ ಎಷ್ಟು ಅಂತ ಕೊಟ್ಟಿರ್ತಾನೆ. ಆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಲಿಮಿಟ್ ಅನ್ನ ನಾವು ಚೆಕ್ ಮಾಡಲಿಕ್ಕೆ, ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಈ ಗೇಜಸ್ ಅನ್ನ ನಾವು ಒಂದು ಟೂಲ್ ಆಗಿ ನಾವು ಬಳಸ್ತೀವಿ. ಇಟ್ ಈಸ್ ಜನರಲಿ ಯೂಸ್ಡ್ ಟು segregate acceptable and non-acceptable products in mass productions without the exact dimensions. ಅಂದರೆ ಮಾಸ್ ಪ್ರೊಡಕ್ಷನ್ ಅಂದರೆ ನಂಬರ್ ಆಫ್ products can be produced ಅಂತ ನಾವು ಕರಿತೀವಿ ಇಂಡಸ್ಟ್ರೀಸ್ ನಲ್ಲಿ. ಅಲ್ಲಿ ಇನ್ಸ್ಪೆಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದು ಅಕ್ಸೆಪ್ಟ್ ಆಗ್ತಾ ಇದೆ, ಯಾವುದು ನಾನ್ ಅಕ್ಸೆಪ್ಟ್ ಆಗ್ತಾ ಇದೆ ಅಂದ್ರೆ ಸ್ಯಾಗ್ರಿಗೇಷನ್ಸ್ ಅಂತ ಕರಿತೀವಿ. ವಿಚ್ ಒನ್ ಇಸ್ ಓಕೆ, ವಿಚ್ ಒನ್ ಇಸ್ ನಾಟ್ ಓಕೆ, ಅದನ್ನ ನಾವು ಸೆಪರೇಟ್ ಮಾಡಲಿಕ್ಕೆ ಮಾಸ್ ಪ್ರೊಡಕ್ಷನ್ಸ್ ನಲ್ಲಿ ಈ ಗೇಜಸ್ ಅನ್ನ ನಾವು ಬಳಸ್ತೀವಿ. ಅದು ಯಾವ ರೀತಿ, ವಿತೌಟ್ ದ ಎಕ್ಸಾಕ್ಟ್ ಡೈಮೆನ್ಷನ್ಸ್. ಯಾಕಂದ್ರೆ ಇಲ್ಲಿ ಲಿಮಿಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ, ಹೈ ಲಿಮಿಟ್ ಅಂಡ್ ಲೋ ಲಿಮಿಟ್, ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಇನ್ ದ ಲಾಸ್ಟ್ ಕ್ಲಾಸ್ ಐ ಟೋಲ್ಡ್ ದಿಸ್ ಗೇಜ್ ಇಸ್ ಮೇಡ್ ಔಟ್ ಆಫ್ ಟೂ ಸ್ಟೀಲ್ ಅಂಡ್ heat treated, that means hardened and tempered. What is
ಸ್ಟೀಲ್. ನಾನು ಹೇಳಿದೆ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂದರೆ ಥರ್ಮಲ್ ಎಕ್ಸ್ಪಾನ್ಷನ್ 0 ಇರತಕ್ಕಂತ ಒಂದು ಲೋಹವನ್ನ ಅಂದ್ರೆ ಟೂಲ್ ಸ್ಟೀಲ್ ಅನ್ನ ಈ ಗೇಜ್ ಅನ್ನ ಮಾಡಲಿಕ್ಕೆ ಬಳಸ್ತೀವಿ. ಈ ಗೇಜ್ ಅನ್ನ ಬಳಸೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ? ವಾಟ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಗೇಜಿಂಗ್? ಗೇಜ್ ಅನ್ನ ಬಳಸೋದ್ರಿಂದ ಅಡ್ವಾಂಟೇಜಸ್ ಏನಿದೆ ಅಂದ್ರೆ ಫಾಸ್ಟರ್ ಚೆಕಿಂಗ್ ಆಫ್ ದ ಪ್ರಾಡಕ್ಟ್ ವಿತ್ ಇನ್ ದ ಸ್ಪೆಸಿಫೈಡ್ ಲಿಮಿಟ್ಸ್. ನೀವು ಗೇಜ್ ಅನ್ನ ಬಳಸೋದ್ರಿಂದ ನೀವು ಏನು ಇನ್ಸ್ಪೆಕ್ಟ್ ಅನ್ನ ಮಾಡ್ತೀರಿ ಅದು ರೇಟ್ ಏನಿದೆ ಬೇಗ 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 ನೀವೇನ್ ಮಾಡಬಹುದು, ಪ್ರೊಡಕ್ಷನ್ ರೇಟ್ ಅನ್ನ ಇನ್ಕ್ರೀಸ್ ಅನ್ನ ನೀವು ಮಾಡಬಹುದು. ಲೆಸ್ ಡಿಪೆಂಡೆನ್ಸ್ ಆನ್ ಆಪರೇಟರ್ ಸ್ಕಿಲ್ ಅಂಡ್ ಗೆಟಿಂಗ್ ಅಫೆಕ್ಟೆಡ್ ಬೈ ದ ಆಪರೇಟರ್ ಜಡ್ಜ್ಮೆಂಟ್. ಅಂದರೆ ಆಪರೇಟರ್ ಅದನ್ನ ಕರೆಕ್ಟ್ ಆಗಿ ಮಾಡಿ ಅವನೇ ಅದನ್ನ ಡಿಸಿಷನ್ ತಗೊಳ್ತಕ್ಕಂಥದ್ದು. ಇಲ್ಲಿ ಡಿಪೆಂಡೆನ್ಸ್ ಕಡಿಮೆ. ಆಪರೇಟರ್ ಜಡ್ಜ್ಮೆಂಟ್ ಮಾಡ್ತಕ್ಕಂಥದ್ದು ಡಿಪೆಂಡೆನ್ಸ್ ಇಲ್ಲಿ ಕಡಿಮೆ. ಈಸಿಲಿ ಇಟ್ ಕ್ಯಾನ್ ಬಿ ಇನ್ಸ್ಪೆಕ್ಟೆಡ್ ಬೈ ಗೇಜಸ್. ದಟ್ ಇಸ್ ದ ಅಡ್ವಾಂಟೇಜಸ್. ಗೇಜಸ್ ಆರ್ ಎಕನಾಮಿಕಲ್ when compared to the measuring instrument. ನೀವು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಗೆ ಕಂಪೇರ್ ಮಾಡಿದ್ರೆ ಗೇಜಸ್ ಎಕನಾಮಿಕಲಿ ಚೀಪ್, ತುಂಬಾ ಕಾಸ್ಟ್ ಕಡಿಮೆ ಆಗ್ತಕ್ಕಂತ ಒಂದು ವ್ಯವಸ್ಥೆ. ಫಾಸ್ಟರ್ ರೇಟ್ ಇನ್ ಪ್ರೊಡಕ್ಷನ್ಸ್, ಲೆಸ್ ಡೌನ್ ಟೈಮ್. Unskilled operator can also be use the gauges for inspecting the component. These are all the advantages of gauges. Types of gauges used in production. ಯಾವೆಲ್ಲ ಗೇಜಸ್ ಅನ್ನು ಪ್ರೊಡಕ್ಷನ್ ಅಲ್ಲಿ ನಾವು ಬಳಸ್ತೀವಿ ಇಂದಿನ ತರಗತಿಯಲ್ಲೂ ಕೂಡ ನಾನು ಹೇಳಿದ್ದೀನಿ. ಲಿಮಿಟ್ ಗೇಜಸ್. ಲಿಮಿಟ್ ಗೇಜಸ್ ಈ ಕ್ಲಾಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯು ಟಾಕ್ ಅಬೌಟ್ ಲಿಮಿಟ್ ಗೇಜಸ್. ಇಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಪ್ರೊಡಕ್ಷನ್ ಅಲ್ಲಿ ಬಳಸ್ತಕ್ಕಂಥದ್ದು ರೇಡಿಯಸ್ ಗೇಜ್ ಬಳಸ್ತೀವಿ, ಸೆಂಟರ್ ಗೇಜ್ ಬಳಸ್ತೀವಿ, ಡ್ರಿಲ್ ಗೇಜ್ ಅನ್ನ ಬಳಸ್ತೀವಿ, ಡ್ರಿಲ್ ಗ್ರೈಂಡಿಂಗ್ ಗೇಜ್ ಅನ್ನ ಬಳಸ್ತೀವಿ, ಪೀಲರ್ ಗೇಜ್ ಅನ್ನ ನಾವು ಬಳಸ್ತೀವಿ, ಸ್ಕ್ರೂ ಪಿಚ್ ಗೇಜ್ ಅನ್ನ ಬಳಸ್ತೀವಿ, ಆಂಗಲ್ ಗೇಜ್ ಅನ್ನ ಬಳಸ್ತೀವಿ, ವೈರ್ ಗೇಜ್ ಅನ್ನ ಬಳಸ್ತೀವಿ. ಇವೆಲ್ಲವನ್ನ ಇಂದಿನ ತರಗತಿಯಲ್ಲಿ ಎಕ್ಸೆಪ್ಟ್ ಲಿಮಿಟ್ ಗೇಜ್ ವಿಲ್ ಡಿಸ್ಕಸ್. In limit gauges, what are all the instrument used for gauging? Snap and ring gauges ಅಂತ ಯೂಸ್ ಮಾಡ್ತೀವಿ. ಲಿಮಿಟ್ ಗೇಜಸ್ ಅಲ್ಲಿ combined gauges, plug gauges, screw pitch gauges, template and form gauges, taper gauges, ಇವುಗಳೆಲ್ಲವನ್ನ ಇಂದಿನ ತರಗತಿಯಲ್ಲಿ ನಾವು ಕೆಲವನ್ನ ಚರ್ಚೆ ಮಾಡ್ತೀವಿ ಎಕ್ಸೆಪ್ಟ್ ಲಿಮಿಟ್ ಗೇಜಸ್ ಅನ್ನ. What is called limit gauge? Limit gauge ಅಂದ್ರೆ ಏನು? Components produced in mass productions checked to ensure that size are within the specified limit. ಇದು ಮಾಸ್ ಪ್ರೊಡಕ್ಷನ್ ಅಂದ್ರೆ ಗೊತ್ತು, ಅಂದ್ರೆ ನಂಬರ್ ಆಫ್ ಕಾಂಪೋನೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದನ್ನ ನಾವು ಮಾಸ್ ಪ್ರೊಡಕ್ಷನ್ಸ್ ಅಂತ ನಾವು ಕರಿತೀವಿ. ಅಂದರೆ ಮಾಸ್ ಪ್ರೊಡಕ್ಷನ್ಸ್ ನಲ್ಲಿ ಒಂದು ಸ್ಪೆಸಿಫೈಡ್ ಲಿಮಿಟ್ ಅನ್ನ ಕೊಟ್ಟಿರ್ತಾನೆ. ದಟ್ ಈಸ್ ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ ಮಿನಿಮಮ್ ಲಿಮಿಟ್ ಅಂತ ಕೊಟ್ಟಿರ್ತಾನೆ. ಈ ಲಿಮಿಟ್ ಒಳಗಡೆಗೆ ನಾವೇನನ್ನ ಮಾಡಬೇಕಾಗುತ್ತೆ, ಆ ಕಾಂಪೋನೆಂಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಸೊ ಈ ಲಿಮಿಟ್ ಅನ್ನ ಚೆಕ್ ಮಾಡಲಿಕ್ಕೆ ನಾವು ಏನನ್ನ ಬಳಸ್ತೀವಿ ಅಂದ್ರೆ ಲಿಮಿಟ್ ಗೇಜಸ್ ಅನ್ನ ಬಳಸ್ತೀವಿ. ಅಂದ್ರೆ ವೆದರ್ ಇಟ್ ಇಸ್ ಅಕ್ಸೆಪ್ಟೆಡ್ ಆರ್ ನಾಟ್ ಇಟ್ ಇಸ್ ಅಕ್ಸೆಪ್ಟೆಡ್. ಅಂದ್ರೆ ಇನ್ಸ್ಪೆಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಕಾಂಪೋನೆಂಟ್ ಅನ್ನ ಸೆಗ್ರಿಗೇಟ್ ಮಾಡಲಿಕ್ಕೆ ನಾವು ಲಿಮಿಟ್ ಗೇಜಸ್ ಅನ್ನ ಬಳಸ್ತೀವಿ. ಇಟ್ ಈಸ್ ಎಕನಾಮಿಕಲ್ ಮೆಥಡ್ ಆಫ್ ಚೆಕಿಂಗ್ ದ ಕಾಂಪೋನೆಂಟ್ ಇಸ್ ಟು ಚೆಕ್ ವಿತ್ ಲಿಮಿಟ್ ಗೇಜ್ ಬಿಕಾಸ್ ದೇ ಪ್ರೊವೈಡ್ ಕ್ವಿಕ್ ಮೀನ್ಸ್ ಆಫ್ ಚೆಕಿಂಗ್. ಅಂದರೆ ಫಾಸ್ಟ್ ಆಗಿ ನಾವು ಲಿಮಿಟ್ ಗೇಜಸ್ ನಲ್ಲಿ ವೆದರ್ ದ ಕಾಂಪೋನೆಂಟ್ ಈಸ್ ಅಕ್ಸೆಪ್ಟ್ ಆರ್ ನಾಟ್ ಅಕ್ಸೆಪ್ಟ್ ಅಂದ್ರೆ ಈಸಿಯಾಗಿ ನಾವೇನ್ ಮಾಡಬಹುದು, ಚೆಕ್ಔಟ್ ಅನ್ನ ಮಾಡಬಹುದು. ಇಲ್ಲಿ ನಿಮ್ಗೆಲ್ಲ ಗೊತ್ತಿರ್ತದೆ, ಎರಡು ರೀತಿಯ ಅಸೆಂಬ್ಲಿ ಬರುತ್ತೆ. ಒಂದು ಸೆಲೆಕ್ಟಿವ್ ಅಸೆಂಬ್ಲಿ ಅಂತ ಕರಿತೀವಿ, ಇನ್ನೊಂದು ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ ಅಂತ ಕರಿತೀವಿ. ಸೆಲೆಕ್ಟಿವ್ ಅಸೆಂಬ್ಲಿ ಅಂದ್ರೆ ಏನು? ಈಚ್ ನಟ್ ಫಿಟ್ಸ್ ವಿತ್ ಓನ್ಲಿ ಒನ್ ಬೋಲ್ಟ್ ಈಸ್ ಕಾಲ್ಡ್ ಸೆಲೆಕ್ಟಿವ್ ಅಸೆಂಬ್ಲಿ. ನೋಡಿ,
ಈಗ ಇಲ್ಲಿ 2 ಬೋಲ್ಟ್ ಕೊಟ್ಟಿದ್ದಾನೆ, ಚಿತ್ರದಲ್ಲಿ ತೋರಿಸ್ತಾ ಇದ್ದಾನೆ. ಇದ್ರದ್ದು ನಟ್ಟು ಈ ಬೋಲ್ಟ್ಗೆ ಆಗ್ಬೇಕು, ಇದ್ರದ್ದು ನಟ್ಟು ಈ ಬೋಲ್ಟ್ಗೆ ಆಗ್ಬೇಕು. ಇದನ್ನ ತಂದು ಇಲ್ಲಿ ಹಾಕಕ್ಕಾಗಲ್ಲ, ಇದನ್ನ ತಗೊಂಡೋಗಿ ಅಲ್ಲಿ ಹಾಕಕ್ಕಾಗಲ್ಲ. ದಿಸ್ ಇಸ್ ಕಾಲ್ಡ್ ಸೆಲೆಕ್ಟಿವ್ ಅಸೆಂಬ್ಲಿ. ದಟ್ ಮೀನ್ಸ್ ಈಚ್ ನಟ್ ಫಿಟ್ಸ್ ವಿತ್ ಓನ್ಲಿ ಒನ್ ಬೋಲ್ಟ್. ದಿಸ್ ಟೈಪ್ ಆಫ್ ಅಸೆಂಬ್ಲಿ ಈಸ್ ವೆರಿ ಸ್ಲೋ ಅಂಡ್ ಕಾಸ್ಟ್ಲಿ. ಈ ರೀತಿಯಾದಂತಹ ಅಸೆಂಬ್ಲಿ ಏನಿರುತ್ತೆ ಇದು ತುಂಬಾ ಸ್ಲೋ ಮತ್ತೆ ಕಾಸ್ಟ್ಲಿ ಕೂಡ. And also the maintenance is difficult as spares to be individually manufactured. ಈ ಸೆಲೆಕ್ಟಿವ್ ಅಸೆಂಬ್ಲಿ ನಲ್ಲಿ ಸ್ಪೇರ್ ಪಾರ್ಟ್ಸ್ ಏನ್ ಬರುತ್ತೆ, ಈ ಸ್ಪೇರ್ ಪಾರ್ಟ್ಸ್ ಕೂಡ ಸಿಗಲ್ಲ. ಯಾಕಂದ್ರೆ ಸ್ಪೇರ್ ಪಾರ್ಟ್ಸ್ ಅನ್ನ ಇಂಡಿವಿಜುವಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಒಂದು ಸ್ಕೂಟರ್ ಇದೆ, ಅದ್ರ ಯಾವುದೋ ಒಂದು ನಟ್ಟು ಅಥವಾ ಯಾವುದೋ ಒಂದು ನಿಮ್ಮ ಮನೇಲಿ ಇರ್ತಕ್ಕಂಥ ಕಾಂಪೋನೆಂಟ್ ಅಥವಾ ಡಿವೈಸ್ ನಟ್ಟು ಅಥವಾ ಬೋಲ್ಟ್ ಹೋದ್ರೆ, ಬೋಲ್ಟ್ ಇರುತ್ತೆ, ನಟ್ಟು ಹೋದ್ರೆ ಆ ನಟ್ಟನ್ನ ನೀವು ಮಾರ್ಕೆಟ್ ಇಂದ ತಂದು ಸೀದಾ ಅಲ್ಲಿಗೆ ಹಾಕ್ಬೋದು. ಆದ್ರೆ ಸೆಲೆಕ್ಟಿವ್ ಅಸೆಂಬ್ಲಿನಲ್ಲಿ ಆ ರೀತಿ ಸೀನ್ ಇಲ್ಲ. ಪರ್ಟಿಕ್ಯುಲರ್ಲಿ ಈಗ ಅದರದ್ದು ಅದಕ್ಕೆ ಬೇಕು, ಆ ಕಾಂಪೋನೆಂಟ್ಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ದಟ್ ಈಸ್ ಸೆಲೆಕ್ಟಿವ್. ಅಂದ್ರೆ ಮೈಂಟೈನ್ ಇಸ್ ಡಿಫಿಕಲ್ಟ್. ಯಾಕಂದ್ರೆ ಸ್ಪೇರ್ಸ್ ಅನ್ನ ಇಂಡಿವಿಜುವಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಸೊ ಮಾಡರ್ನ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಸೆಲೆಕ್ಟಿವ್ ಅಸೆಂಬ್ಲಿ ಈಸ್ ನಾಟ್ ಯೂಸ್ಡ್. ನಮ್ಮ ಇಂಜಿನಿಯರಿಂಗ್ ಫೀಲ್ಡ್ ನಲ್ಲಿ ಕೆಲವು ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ ಈ ಸೆಲೆಕ್ಟಿವ್ ಅಸೆಂಬ್ಲಿಯನ್ನು ನಾವು ಬಳಸೋಲ್ಲ. ಹಾಗಾದ್ರೆ ಎಲ್ಲಿ ಬಳಸ್ತಾರೆ ಸರ್ ಅಂದರೆ, ಸರ್ಟನ್ ಸ್ಪೆಷಲ್ ಕೇಸಸ್ ಅಂತ ಹೇಳಿದೆ. ಸ್ಯಾಟಲೈಟ್, ಏರ್ಕ್ರಾಫ್ಟ್ ಅಂಡ್ ಡಿಫೆನ್ಸ್ equipments, very rarely manufactured items, but selective assembly is still justified. ಅಂದ್ರೆ ಮಕ್ಕಳೇ, ಯಾತಕ್ಕೆ ಸ್ಯಾಟಲೈಟ್ ಅಲ್ಲಿ ಬಳಸ್ತಾರೆ, ಏರ್ಕ್ರಾಫ್ಟ್ ಅಲ್ಲಿ ಬಳಸ್ತಾರೆ, ಡಿಫೆನ್ಸ್ ನಲ್ಲಿ ಇಕ್ವಿಪ್ಮೆಂಟ್ ಇದನ್ನ ಬಳಸ್ತಾರೆ ಸೆಲೆಕ್ಟಿವ್ ಅಸೆಂಬ್ಲಿ ಅಂತ ಅಂದ್ರೆ, ಬೇರೆ ಯಾರು ಕಾಪಿ ಮಾಡದೇ ಇರಲಿ ಅಂತ ಹೇಳಿ. ಅದರದ್ದು ಮ್ಯಾನುಫ್ಯಾಕ್ಚರ್ ಅದರದೇ, ನಾವೇನ್ ಮಾಡ್ಬೇಕಾಗುತ್ತೆ, ಈಗ ಉದಾಹರಣೆಗೆ ರಷ್ಯಾದಿಂದ ಯಾವುದೋ ಒಂದು ನಾವು ವಿಮಾನವನ್ನ ಆಮದು ಮಾಡ್ಕೊಂಡಿರ್ತೀವಿ. ಆ ವಿಮಾನದಲ್ಲಿ ಕೆಟ್ಟ ಹೋಗಿರ್ತಕ್ಕಂಥ ಅಥವಾ ಅಲ್ಲಿ ಬೇಕಾಗಿರ್ತಕ್ಕಂಥ ನಟ್ಟು ಬೋಲ್ಟು ನಮ್ಮ ದೇಶದಲ್ಲಿ ಯಾವುದೇ ಮ್ಯಾನುಫ್ಯಾಕ್ಚರರ್ ಸಿಗಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಪೇಸ್ ಆ ಕಂಪನಿಯಿಂದನೇ ನಾವು ಆರ್ಡರ್ ಮಾಡಿ ಏನ್ ಮಾಡ್ಬೇಕು, ತೆಗೆದುಕೊಳ್ಬೇಕು. ಈ ತರದ ಒಂದು ಸಿಸ್ಟಮ್ ಅನ್ನ ನಾವು ಸೆಲೆಕ್ಟಿವ್ ಅಸೆಂಬ್ಲಿ ಅಂತ ನಾವು ಕರಿತೀವಿ. ಅಂದ್ರೆ ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ ಅಂತ ಒಂದಿದೆ. ಇದು ನೋಡಿ, ಎನಿ ಯೂನಿಟ್ ಫಿಟ್ಸ್ ಟು ಎನಿ ಬೋಲ್ಟ್ ಆಫ್ ಸೇಮ್ ಸೈಜ್ ಅಂಡ್ ಥ್ರೆಡ್ ಟೈಪ್. ಇಲ್ಲಿ ಈಗ ಉದಾಹರಣೆಗೆ M10 ಅನ್ನೋ ಒಂದು ಬೋಲ್ಟ್ ಇದೆ. ಈ ನಿಮ್ಮ ಹತ್ರ M10 ಇರೋ ಬೋಲ್ಟ್ಗೆ ನೀವು 10 ಅಂಗಡಿನಲ್ಲಿ M10 ನಟ್ಟನ್ನ ತಂದ್ರೆ, ನೀವು 10 ಸ್ಟೋರಿಂದ ತಂದಿರತಕ್ಕಂಥ ನಟ್ಟನು ಇದೊಂದು M10 ಬೋಲ್ಟ್ಗೆ ಫಿಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ. We are followed non-selective assembly because of interchangeability ಆಗಬೇಕು ಕಾಂಪೋನೆಂಟ್. ಇಂಟರ್ಚೇಂಜಬಿಲಿಟಿ ಅಂದ್ರೆ ಏನ್ ಸರ್ ಅಂದ್ರೆ, ಇಟ್ ಇಸ್ ಅನ್ ಎಬಿಲಿಟಿ ಆಫ್ ದ ಕಾಂಪೋನೆಂಟ್ ಟು ಗೆಟ್ ರಿಪ್ಲೇಸ್ ಇನ್ ಪ್ಲೇಸ್ ಆಫ್ ಓಲ್ಡ್ ಒನ್ ಆರ್ ವರ್ನ್ ಔಟ್ ಒನ್ ವಿತೌಟ್ ಗೆಟಿಂಗ್ ಎನಿ ಅಡಿಷನಲ್ ರಿಪೈರ್. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾಗಿ ನಾವು ನಾನ್ ಸೆಲೆಕ್ಟಿವ್ ಅಸೆಂಬ್ಲಿಯನ್ನು ಬರೀತೀವಿ. ದಿಸ್ ಅಸೆಂಬ್ಲಿ ಇಸ್ ಕ್ವಿಕ್ ಅಂಡ್ ಲೆಸ್ ಕಾಸ್ಟ್. Maintenance is simple because space easily available. Non-selective assembly provides interchangeability between the component. ಇದೆರಡು ಇಂಪಾರ್ಟೆಂಟ್, ಸೆಲೆಕ್ಟಿವ್ ಮತ್ತೆ ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ. ಇದರಲ್ಲಿ ಮತ್ತೆ ವೋಲ್ ಬೇಸಿಸ್ ಸಿಸ್ಟಮ್, ಸಾಫ್ಟ್ ಬೇಸಿಸ್ ಸಿಸ್ಟಮ್ ಅಂತ ಎರಡು ಬರುತ್ತೆ. ಅದನ್ನೊಂದು ಸ್ವಲ್ಪ ತಿಳ್ಕೊಳ್ಳಿ. ವೋಲ್ ಬೇಸಿಸ್ ಸಿಸ್ಟಮ್ ಇನ್ ಎ ಸ್ಟ್ಯಾಂಡರ್ಡ್ ಸಿಸ್ಟಮ್ ಆಫ್ ಲಿಮಿಟೆಡ್ fits where the size of the hole is kept constant. ಇಲ್ಲಿ ಹೋಲ್ ಸೈಜಸ್ ಅನ್ನ ಕಾನ್ಸ್ಟೆಂಟ್ ಇಡ್ತಾರೋ ಅಂಡ್ ಸಾಫ್ಟ್ ಸೈಜ್ ನ ಮಾತ್ರ ವೆರಿ ಮಾಡ್ತಾರೋ ಫಿಟ್ಟಿಂಗ್ ನಲ್ಲಿ, ಟು ಗೆಟ್ ಡಿಫರೆಂಟ್ ಕ್ಲಾಸಸ್ ಆಫ್ ಫಿಟ್. ದಿಸ್ ಇಸ್ ನೋನ್ ಆಸ್ ಹೋಲ್ ಬೇಸಿಸ್ ಸಿಸ್ಟಮ್. ಅಂದ್ರೆ ಇನ್ ಹೋಲ್ ಬೇಸಿಸ್ ಸಿಸ್ಟಮ್, ಹೋಲ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್, ಸಾಫ್ಟ್ ಸೈಜ್ ಇಸ್ ವೆರಿಡ್. ದಟ್ ಸಿಸ್ಟಮ್ ಆಫ್ limited fits is called as, that type of fit, class of fit is called as hole basis system.
ಈ ಓಲ್ ಬೇಸಿಸ್ ಸಿಸ್ಟಮ್ ಅಲ್ಲಿ ದ ಫಂಡಮೆಂಟಲ್ ಡಿವಿಯೇಷನ್ ಸಿಂಬಲ್ ಆಫ್ ಓಲ್ ಇಸ್ ಎಚ್, ಬಿಗ್ ಲೆಟರ್ ಕ್ಯಾಪಿಟಲ್ ಲೆಟರ್ ಎಚ್ is chosen for wholes when whole basis system is followed. ಎಲ್ಲಿ ನಾವು whole basis system ಅನ್ನು ಫಾಲೋ ಮಾಡ್ತೀವಿ ಅಲ್ಲೆಲ್ಲ ಯಾವುದನ್ನ ಫಂಡಮೆಂಟಲ್ ಡಿವಿಯೇಷನ್ಸ್ ಎಚ್ ಕ್ಯಾಪಿಟಲ್ ಲೆಟರ್ಸ್ ಇರುತ್ತೆ ಅದನ್ನ ಯೂಸ್ ಮಾಡ್ತಾರೆ. ಬಿಕಾಸ್ ಲೋವರ್ ಡಿವಿಯೇಷನ್ಸ್ ಆಫ್ ಎಚ್ ಓಲ್ ಇಸ್ 0, ಇಟ್ ಇಸ್ ನೌನ್ ಆಸ್ ಬೇಸಿಕ್ ಓಲ್. ಅಂದ್ರೆ ಎಚ್ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ಎಚ್ ಕಾನ್ಸ್ಟೆಂಟ್ ಇದ್ರೆ ಅದು ಲೋಯರ್ ಓಲ್ದು ಲೋಯರ್ ಡಿವಿಯೇಷನ್ಸ್ ಏನಿರುತ್ತೆ 0 ಇರುತ್ತೆ. ದಟ್ ಇಸ್ ಕಾಲ್ಡ್ ಬೇಸಿಕ್ ಓಲ್ ಅಂತ ಕರಿತೀವಿ. ಝೀರೋ ಲೈನ್ ದಟ್ ಇಸ್ ಓಲ್, ದಟ್ ಇಸ್ ಕಾಲ್ಡ್ ಬೇಸಿಕ್ ಓಲ್. ಇನ್ ಓಲ್ ಬೇಸಿಸ್ ಸಿಸ್ಟಮ್ ಮೋಸ್ಟ್ ವೈಡ್ಲಿ ಯೂಸ್ಡ್, ಒಂದು ಸಾಮಾನ್ಯವಾಗಿ ಇದನ್ನೇ ಯಾತಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಇಟ್ ಇಸ್ ಆಲ್ವೇಸ್ ಈಸಿ. ಓಲ್ ಬೇಸಿಸ್ ಸಿಸ್ಟಮ್ ಯಾವಾಗಲೂ ಈಸಿ. ನಿಮಗೆ ನಾನು ಮಾಸ್ ಪ್ರೊಡಕ್ಷನ್ಸ್ ಮಾಡುವಾಗ ಹೇಳಿದ್ದೀನಿ, ಲಿಮಿಟ್ ಟು ಫಿಟ್ಸ್ ಟಾಲರೆನ್ಸ್ ಮಾಡುವಾಗ ಹೇಳಿದ್ದೀನಿ, ಓಲ್ ಬೇಸಿಸ್ ಸಿಸ್ಟಮ್ ಯಾವಾಗಲೂ ಕೂಡ ಬಳಸ್ತಕ್ಕಂಥದ್ದು. ಯಾತಕ್ಕಂದ್ರೆ ಸಾಫ್ಟ್ ಸೈಜ್ ಅನ್ನ ಈಸಿಯಾಗಿ ಆಲ್ಟರ್ ಮಾಡೋದು. ಯಾಕಂದ್ರೆ ಇಟ್ ಇಸ್ ಅನ್ ಎಕ್ಸ್ಟರ್ನಲ್ ಫೀಚರ್ಸ್. ಇಂಟರ್ನಲ್ ಫೀಚರ್ಸ್ ಫಿಕ್ಸ್ ಮಾಡಿ ಎಕ್ಸ್ಟರ್ನಲ್ ಫೀಚರ್ಸ್ ನೀವು ಯಾವ ರೀತಿ ಬೇಕಾದ್ರೂ ಟರ್ನ್ ಮಾಡಿ ಅಥವಾ ಮ್ಯಾಚಿನಿಂಗ್ ಮಾಡಿ ವೇರಿಯೇಷನ್ಸ್ ಅನ್ನ ಮಾಡಬಹುದು. ಅಂಡ್ ರಿಕ್ವೈರ್ಡ್ ಪಿಟ್ ಕ್ಯಾನ್ ಬಿ ಓವರ್ ಟೈಮ್. ನಿಮ್ಗೆ ಯಾವ ಪಿಟ್ ಬೇಕೋ ಆ ಪಿಟ್ ಅನ್ನ ನೀವು ಮಾಡ್ಕೊಳ್ಬಹುದು. ಅಂಡ್ ಆಲ್ಸೋ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ಮೈನರ್ ಆಲ್ಟರೇಷನ್ಸ್ ಟು ಓಲ್ಸ್. ನೋಡಿ, ಓಲ್ ಅನ್ನ ಮೈನರ್ ಆಲ್ಟರೇಷನ್ಸ್ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ. ಹಾಗಾಗಿ ವಿ ಕ್ಯಾನ್ ಫಾಲೋಡ್ ಓಲ್ ಬೇಸಿಸ್ ಸಿಸ್ಟಮ್. ಅಂಡ್ ಆಲ್ಸೋ ಸ್ಟ್ಯಾಂಡರ್ಡ್ ಸೈಜ್ ಓಲ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಸ್ಟ್ಯಾಂಡರ್ಡ್ ಸ್ಟೋಲಿಂಗ್. ನಿಮ್ಗೆ ಬೇಕಾದಂತ ಓಲ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಉದಾಹರಣೆಗೆ ಡ್ರಿಲ್ಲಿಂಗ್ ಮಾಡಿ ನಿಮಗೆ ಬೇಕಾದ ಸೈಜ್ ಆಫ್ ದಿ ಓಲ್ ಅನ್ನ ಕಾನ್ಸ್ಟೆಂಟ್ ಇರ್ತಕ್ಕಂಥ ನೀವು ಪ್ರೊವೈಡ್ ಅನ್ನ ಮಾಡಬಹುದು. ದಟ್ಸ್ ವೈ ಓಲ್ ಬೇಸಿಸ್ ಸಿಸ್ಟಮ್ ಇಸ್ ಫಾಲೋಡ್ whole world. Now come to the soft basis system. As regular, it is a standard system of limited bits where size of the soft is kept constant and size of the whole is varied to get different classes of bit. ಇಲ್ಲಿ ಸಾಫ್ಟ್ ಸೈಜ್ ಅನ್ನ ಕಾನ್ಸ್ಟೆಂಟ್ ಇಟ್ಟಿರ್ತಾರೆ, ಓಲ್ ಸೈಜ್ ಅನ್ನ ವೇರಿ ಮಾಡ್ತಾರೆ. ಸೊ ಇಂತಹ ಸಿಸ್ಟಮ್ ಅನ್ನ ನಾವು ಸಾಫ್ಟ್ ಬೇಸಿಸ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಅಂದ್ರೆ ಫಂಡಮೆಂಟಲ್ ಡಿವಿಯೇಷನ್ ಸಿಂಬಲ್ ಆಫ್ ಸಾಫ್ಟ್ ಆಲ್ವೇಸ್ ಎಚ್, ದಟ್ ಇಸ್ ಕಾಲ್ಡ್ ಸ್ಮಾಲ್ ಲೆಟರ್ ಅಲ್ಲಿ ಕರಿತೀವಿ. ಬಿಕಾಸ್ ಅಪ್ಪರ್ ಡಿವಿಷನ್ ಆಫ್ ಎಚ್ ಸಾಫ್ಟ್ ಇಸ್ 0. ಯಾತಕ್ಕೆ ಇದನ್ನು ಫಾಲೋ ಮಾಡ್ತಾರೆ ಅಂದ್ರೆ ಅಪ್ಪರ್ ಡಿವಿಷನ್ ಸಾಫ್ಟ್ 0 ಇರುತ್ತೆ. ಇಟ್ ಇಸ್ ನೌನ್ ಆಸ್ ಬೇಸಿಕ್ ಸಾಫ್ಟ್ ಅಂತ ನಾವು ಕರಿತೀವಿ. ಇಲ್ಲಿ ನಿಮಗೆ ಈ ಚಿತ್ರದಲ್ಲಿ 3 ಕ್ಲಾಸಸ್ ಆಫ್ ಪಿಟ್ ಕೊಟ್ಟಿದ್ದಾರೆ. ಕ್ಲಿಯರೆನ್ಸ್ ಪಿಟ್, ಓಲ್ ಸೈಜ್ ದೊಡ್ಡದಿರುತ್ತದೆ, ಸಾಫ್ಟ್ ಸೈಜ್ ಚಿಕ್ಕದಿರ್ತದೆ. ಟ್ರಾನ್ಸಿಷನ್ ಪಿಟ್, ಐದರ್ ಇಟ್ ಇಸ್ ಕ್ಲಿಯರೆನ್ಸ್ ಐದರ್ ಇಟ್ ಇಸ್ ಇಂಟರ್ಫರೆನ್ಸ್. ಇಂಟರ್ಫರೆನ್ಸ್ ಪಿಟ್ ಬಂದ್ರೆ ನೀವು ಸಾಫ್ಟ್ ಸೈಜ್ ದೊಡ್ಡದಿರುತ್ತೆ, ಓಲ್ ಸೈಜ್ ಚಿಕ್ಕದಿರುತ್ತೆ. ಸೊ ಇದನ್ನ ಬೇಸಿಕ್ ಸೈಜ್ಗೆ ಕಂಪೇರ್ ಮಾಡಿ ಕೊಟ್ಟಿದ್ದಾನೆ. ದಿಸ್ ಇಸ್ ಓಲ್ ಇಲ್ಲಿ ಕಾನ್ಸ್ಟೆಂಟ್ ಇದೆ, ಇಲ್ಲಿ ನೋಡಿ ಇಟ್ ಇಸ್ ಸಾಫ್ಟ್ ಸೈಜ್ ಟು ಬಿ ವೇರಿಡ್. ಇಲ್ಲಿ ಓಲ್ ಕಾನ್ಸ್ಟೆಂಟ್ ಇದೆ, ಸಾಫ್ಟ್ ಕ್ಯಾನ್ ಬಿ ವೇರಿಡ್ ಟ್ರಾನ್ಸಿಷನ್. ಇಲ್ಲಿ ಓಲ್ ಕಾನ್ಸ್ಟೆಂಟ್ ಇದೆ, ಅಗೈನ್ ಸಾಫ್ಟ್. ಸೊ ಲೈಕ್ ದಟ್ ದಿಸ್ ಇಸ್ ಓಲ್. ಈ ಕಡೆ ಇರ್ತಕ್ಕಂಥದ್ರಲ್ಲಿ ಇಲ್ಲೆಲ್ಲ ಓಲ್ ಕಾನ್ಸ್ಟೆಂಟ್ ಇದೆ, ಸಾಫ್ಟ್ ಮಾತ್ರ ವೇರಿ ಮಾಡಿದ್ದಾರೆ. ನೀವು ಈ ಕಡೆ ಬಂದ್ರೆ ನೋಡಿ ಎಲ್ಲ ಪಿಟ್ ನಲ್ಲೂ 3 ಕ್ಲಾಸಸ್ ಆಫ್ ಪಿಟ್ ನಲ್ಲೂ ಸಾಫ್ಟ್ ಮಾತ್ರ ಕಾನ್ಸ್ಟೆಂಟ್ ಇದೆ, ಓಲ್ ವೇರಿ ಆಗ್ತಾ ಇದೆ. ಸೊ ದಿಸ್ ಇಸ್ ದಿ ಕ್ಲಾಸಸ್ ಆಫ್ ಪಿಟ್. ಸರ್ ಇದೇನು ಸರ್, ಇಲ್ಲಿ ನಾವು ಲಿಮಿಟ್ ಗೇಜಸ್ ಅನ್ನ ಮಾಡ್ತಾ ಇದ್ದೀವಿ. ವೈ ಯು ಕ್ಯಾನ್ ಟಾಕ್ ಅಬೌಟ್ 3 ಕ್ಲಾಸಸ್ ಆಫ್ ಓಲ್ ಬೇಸಿಸ್, ಸಾಫ್ಟ್ ಬೇಸಿಸ್, ಸೆಲೆಕ್ಟಿವ್ ಅಂಡ್ ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ? ಬಿಕಾಸ್ ಇಟ್ ಇಸ್ ಲಿಮಿಟ್ ಗೇಜಸ್ ಅನ್ನ ನಾವು ಯೂಸ್ ಮಾಡೋದು ಮಾಸ್ ಪ್ರೊಡಕ್ಷನ್ಸ್ ನಲ್ಲಿ ಆಗಿರೋದ್ರಿಂದ ಈ ಬೇಸಿಕ್ ಸಿಸ್ಟಮ್ಸ್ ಅನ್ನ ನಾವು ಅವಲೋಕನ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನ ನಿಮ್ಮ ಸಿಲೆಬಸ್ ನಲ್ಲಿ ಸೇರಿಸಿದ್ದಾರೆ ಮಕ್ಕಳೇ. ಪ್ರತ್ಯೇಕವಾಗಿ ನಿಮಗೆ ಹಿಂದೆ ಫಸ್ಟ್ ಇಯರ್ ನಲ್ಲೂ ಕೂಡ ಈ ಒಂದು ಸಿಸ್ಟಮ್ ಇದೆ, ಇಲ್ಲೂ ಕೂಡ ಸೆಕೆಂಡ್ ಇಯರ್ ನಲ್ಲೂ ಕೂಡ ಟಾಪಿಕ್ ನಲ್ಲೂ ಕೂಡ ಈ ಲಿಮಿಟ್ ಗೇಜ್ಗೆ ಸಂಬಂಧಪಟ್ಟಂತಹ ಒಂದು ಚಾಪ್ಟರ್ ನಲ್ಲಿ ಈ 2 ಟಾಪಿಕ್ ಅನ್ನ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾನೆ. ಬಿಕಾಸ್ ಆಫ್ ಲಿಮಿಟ್ ಗೇಜಸ್ ಆರ್ ಯೂಸ್ಡ್ ಇನ್ ಮಾಸ್ ಪ್ರೊಡಕ್ಷನ್ಸ್. Now come to the features of go and no go gauges. ಈ ಗೋ ಗೇಜಸ್, ನೋ ಗೋ ಗೇಜಸ್ ಫ್ಯೂಚರ್ಸ್ ಏನಿದೆ ನೋಡೋಣ.
what are the features of go and no gauges? Components are manufactured using in mass productions, are checked only to ensure that the sizes are within the prescribed limit. ಈಗಾಗಲೇ ಹೇಳ್ತಾ ಬಂದಿದೆ, ಮಾಸ್ ಪ್ರೊಡಕ್ಷನ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂತ ಕಾಂಪೋನೆಂಟ್ ಅನ್ನ ನಾವು ಒಂದು ಪ್ರಿಸ್ಕ್ರೈಬ್ಡ್ ಲಿಮಿಟ್ ಅನ್ನ ಫಿಕ್ಸ್ ಮಾಡಿದ್ವಿ. The most economical method of checking such the component is by using limit gauges. ಈ ಲಿಮಿಟ್ ಅನ್ನ ನಾವು ಚೆಕ್ ಮಾಡಲಿಕ್ಕೆ, ಕಾಂಪೋನೆಂಟ್ ಅನ್ನ ಚೆಕ್ ಮಾಡಲಿಕ್ಕೆ ಮೋಸ್ಟ್ ಎಕನಾಮಿಕಲ್ ಮೆಥಡ್ ಯಾವುದು ಅಂತಂದ್ರೆ ಲಿಮಿಟ್ ಗೇಜ್ ಅನ್ನು ಬಳಸ್ತಕ್ಕಂಥದ್ದು. ದಿಸ್ ಗೇಜಸ್ ಯಾತಕ್ಕೆ ನಾವು ಲಿಮಿಟ್ ಗೇಜಸ್ ಅನ್ನ ಬಳಸ್ತೀವಿ ಇಲ್ಲಿ? ಬಿಕಾಸ್ ದೇ ಪ್ರೊವೈಡ್ ಕ್ವಿಕ್ ಮೀನ್ಸ್ ಆಫ್ ಚೆಕಿಂಗ್. ಇದರಿಂದ ಏನ್ ಮಾಡಬಹುದು ನಾವು? These gauges are used in inspection purposes because they provide quick means of checking. ಬೇಗ ನಾವು ಏನ್ ಮಾಡಬಹುದು? ಚೆಕಿಂಗ್ ಅನ್ನು ಮಾಡಬಹುದು ಅಂತ ಲಿಮಿಟ್ ಗೇಜ್ ಅನ್ನು ನಾವಿಲ್ಲಿ ಬಳಸ್ತೀವಿ. ಈ ಗೋ ಅಂಡ್ ನೋ ಗೋ ಗೇಜ್ ಅಂತ ಹೇಳಿದ್ನಲ್ಲ, ಇದು ತತ್ವ ಏನು, ಪ್ರಿನ್ಸಿಪಲ್ ಅಂದ್ರೆ ಏನು? ಈಗ ಉದಾಹರಣೆಗೆ ಇಲ್ಲಿ ಒಂದು ಪ್ಲಗ್ ಗೇಜ್ ಅನ್ನು ನಿಮಗೆ ತೋರಿಸ್ತಾರೆ. ಇಲ್ಲಿ ಮಕ್ಕಳೇ, ಗೋ ಎಂಡ್ ಆಫ್ ದ ಗೇಜ್ must go into the features of the component. ಗೋ ಅಂತ ಏನ್ ಹೇಳ್ತಾ ಇದೆ, ಅದು ನಿಮ್ಮ ಕಾಂಪೋನೆಂಟ್ ಒಳಗಡೆಗೆ ಈಸಿಯಾಗಿ ಹೋಗುತ್ತೆ. ಗೋ ಅಂಡ್ ನೋ ಗೋ ಎಂಡ್ ಶುಡ್ ನಾಟ್ ಗೋ ಇನ್ ಟು ದ ಸೇಮ್ ಫೀಚರ್ಸ್. ಅಂದ್ರೆ ಗೋ ಎಂಡ್ ಮತ್ತೆ ನೋ ಗೋ ಎಂಡ್. ಈ ಗೋ ಎಂಡ್ ಈಸಿಯಾಗಿ ನೀವು ಏನ್ ಚೆಕ್ ಮಾಡ್ತಾ ಇದೀರಿ ಅದರೊಳಗಡೆ ಎಂಟ್ರಿ ಆಗ್ಬೇಕು. ನೋ ಗೋ ಎಂಡ್ ಅದರೊಳಗಡೆಗೆ ಎಂಟ್ರಿ ಆಗ್ಬಾರ್ದು. ಅಷ್ಟೇ ಕಾಂಪೋನೆಂಟ್ ಅನ್ನು ಚೆಕ್ ಮಾಡುತ್ತೆ. ಸಪೋಸ್ ಯಾವುದೋ ಒಂದು ಬುಸ್ ಇದೆ, ಅಲ್ಲಿ ಹೋಲ್ ಇದೆ, ಅಲ್ಲಿ ಏನ್ ಮಾಡ್ಬೇಕು ನೀವು? ಆ ಬುಸ್ ಹೋಲ್ ಅನ್ನ ಏನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಹೆಂಗ್ ಚೆಕ್ ಮಾಡ್ತೀರಿ? ಬೈ ಲಿಮಿಟ್ ಗೇಜಸ್ ಅಲ್ಲಿ ಗೋ ಅಂಡ್ ನೋ ಗೋ ಪ್ರಿನ್ಸಿಪಲ್ ಇದೆ. ಈ ಗೋ ಅಂದ್ರೆ ಒಳಗಡೆ ಹೋಗುತ್ತೆ, ನೋ ಗೋ ಅಂದ್ರೆ ಒಳಗಡೆ ಹೋಗಲ್ಲ. ಸೊ ದಿಸ್ ಇಸ್ ದಿ ಪ್ರಿನ್ಸಿಪಲ್. ಗೋ ಎಂಡ್ ಮಸ್ಟ್ ಗೋ ಇನ್ ಟು ದ ಫೀಚರ್ಸ್ ಆಫ್ ದ ಕಾಂಪೋನೆಂಟ್. ನೋ ಗೋ ಎಂಡ್ ಡಸ್ ನಾಟ್ ಗೋ ಇನ್ ಟು ದ ಸೇಮ್ ಫೀಚರ್ಸ್. Dimensions of go and no go ends determined from limit stated on the dimension of the component. ಈ ಗೋ ಮತ್ತೆ ನೋ ಗೋ ಎಂಡ್ ಏನಿದೆ ಅದರ ಮೇಲೆ ಡೈಮೆನ್ಷನ್ ಮೆನ್ಷನ್ ಮಾಡಿದ್ದಾರೆ. ಗೋ ಎಂಡ್ ಎಷ್ಟು, ನೋ ಗೋ ಎಂಡ್ ಎಷ್ಟು. ಈ ಉದಾಹರಣೆಗೆ ಇಲ್ಲಿ ನಿಮಗೆ ಕೊಟ್ಟಿದ್ದಾನೆ. ಇಲ್ಲಿ ನೋ ಗೋ ನಲ್ಲಿ 25.015 ಅಂತ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಆರೋ ಮಾರ್ಕಲ್ಲಿ ತೋರಿಸ್ತಾ ಇದೆ. ಗೋ ಎಂಡ್ ಅಲ್ಲಿ 24.985 ಕೊಟ್ಟಿದ್ದಾನೆ. ಇದು ಹೋಗುತ್ತೆ ಈ ಸೈಡ್ ಹೋಗಲ್ಲ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್. ಡೈಮೆನ್ಷನ್ ಆಫ್ ಗೋ ಎಂಡ್ ಈಕ್ವಲ್ ಟು ಮಿನಿಮಮ್ ಪರ್ಮಿಸಿಬಲ್ ಡೈಮೆನ್ಷನ್ಸ್. ಈ ಗೋ ಎಂಡ್ ಏನಿದೆ ಇದು ಮಿನಿಮಮ್ ಪರ್ಮಿಸಿಬಲ್ ಡೈಮೆನ್ಷನ್ಸ್ ಹೋಲ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾನೆ ಕಾಂಪೋನೆಂಟ್. ಡೈಮೆನ್ಷನ್ ಆಫ್ ನೋ ಗೋ ಎಂಡ್ ಇಸ್ ಈಕ್ವಲ್ ಟು ನೋ ಗೋ ಎಂಡ್ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಡಿವಿಯೇಷನ್ಸ್ ಮಾಡಿರ್ತಾರೆ. Maximum permissible deviation, that is it is used to check the minimum and maximum limit of the component. That's why limit gauges. Limit ಹೆಸರು ಹೇಳ್ತಾ ಇದೆ, ಲಿಮಿಟ್. ವಿತ್ ಇನ್ ದಟ್ ಲಿಮಿಟ್ ಇಟ್ ಇಸ್ ಅಕ್ಸೆಪ್ಟೆಡ್ ಆರ್ ನಾಟ್ ಅಂತ ನಾವು ಕರಿತೀವಿ. ಇದು ಗೋ ಮತ್ತೆ ನೋ ಗೋ ಪ್ರಿನ್ಸಿಪಲ್ಸ್ ನ ಇರ್ತಕ್ಕಂಥ ಒಂದು ತತ್ವ. ಈ ಗೋ ಮತ್ತೆ ನೋ ಗೋ ಗೇಜಸ್ ಏನಿದೆ ಅದ್ರದ್ದು ಒಂದು ಎಸೆನ್ಸಿಯಲ್ ಫೀಚರ್ಸ್ ಏನಿದೆ ನೋಡೋಣ. ಇಟ್ ಈಸ್ ಈಸಿ ಟು ಹ್ಯಾಂಡಲ್ ಅಂಡ್ ಅಕ್ಯುರೇಟ್ಲಿ ಫಿನಿಶ್. ಇದನ್ನ ಈಸಿಯಾಗಿ ಹ್ಯಾಂಡಲ್ ಮಾಡೋ ತರ ಇರುತ್ತೆ. ಈಸಿಯಾಗಿ ನಾವು ಇಟ್ಕೊಂಡು ಚೆಕ್ ಮಾಡ್ಲಿಕ್ಕೆ ಅನುಕೂಲವಾದ ತರ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಅಕ್ಯುರೇಟ್ ಆಗಿ ಫಿನಿಶ್ ಮಾಡಿರ್ತಾರೆ. ಜನರಲಿ ಫಿನಿಶ್ ಇಟ್ ಟು 1/10 of tolerance. They are designed to control. Example, tolerance to be maintained is at 0.02 mm. ನೀವು 0.02 mm ಮೇಂಟೈನ್ ಮಾಡಬೇಕು ಅಂದ್ರೆ then the gauge must be finished at 1/10 ಅಂದ್ರೆ 0.02 mm of required size. ಅಷ್ಟು ಅಕ್ಯುರೇಟ್ ಆಗಿ ಈ ಗೇಜ್ ಅನ್ನ ಫಿನಿಶ್ ಮಾಡಿರ್ತಾರೆ. ಇದು ಎಸೆನ್ಸಿಯಲ್ ಒಂದು ಫೀಚರ್ಸ್. ಅಂಡ್ ಆಲ್ಸೋ ರೆಸಿಸ್ಟೆಂಟ್ ಟು ವಿಯರ್, ಕರೋಷನ್ ಅಂಡ್ ಎಕ್ಸ್ಪಾನ್ಷನ್ ಡ್ಯೂ ಟು ಟೆಂಪರೇಚರ್. ಅಂದ್ರೆ ಇದು ಸವಿಯಲ್ಲ, ವಿಯರಿಂಗ್ ರೆಸಿಸ್ಟೆಂಟ್ ಪ್ರಾಪರ್ಟಿನ ಕೊಟ್ಟಿರ್ತಾರೆ. ಕರೋಷನ್ ತುಕ್ಕಿಡಿಯಲ್ಲ, ರೆಸಿಸ್ಟ್ ಮಾಡುತ್ತೆ. ಮತ್ತೆ ಥರ್ಮಲ್ ಎಕ್ಸ್ಪಾನ್ಷನ್ ಆಗಲ್ಲ ಟೆಂಪರೇಚರ್ಸ್. ಆ ಒಂದು ಫೀಚರ್ಸ್ ಗೇಜಸ್ಗೆ ಇರುತ್ತೆ. ಈ ಪ್ಲಗ್ ಅಂದ್ರೆ ಗೇಜಸ್ ನಲ್ಲಿ ಇಟ್ ಈಸ್ ಗ್ರೌಂಡ್ ಅಂಡ್ ಲ್ಯಾಪ್ಡ್. ಗ್ರೈಂಡಿಂಗ್ ಅಕ್ಯುರೇಟ್ ಆಗಿ ಗ್ರೈಂಡ್ ಮಾಡಿ ಅದನ್ನ ಲ್ಯಾಪಿಂಗ್ ಮಾಡಿ ಫಿನಿಶ್ ಮಾಡಿರ್ತಾರೆ. ಮತ್ತೆ ಗೋ ಎಂಡ್
made is longer than no go end for easy identifications. ಈ ಗೋ ಎಂಡ್ ಏನಿದೆ, ಇಟ್ ಇಸ್ ಮೇಡ್ ಲಾಂಗರ್ ದೆನ್ ನೋ ಗೋ ಎಂಡ್ ಫಾರ್ ಈಸಿ ಐಡೆಂಟಿಫಿಕೇಶನ್ಸ್. ನೋಡಿ ಚಿತ್ರ ನೋಡಿ, ಈ ಗೋ ಎಂಡ್ ಏನಿದೆ ಇದು ನೋ ಗೋ ಎಂಡ್ಗಿಂತ ಏನಿದೆ ಇದು ಸ್ವಲ್ಪ ಉದ್ದ ಇದೆ, ಅಂದ್ರೆ ಈಸಿ ಐಡೆಂಟಿಫಿಕೇಶನ್. ಅದನ್ನ ನಾನು ನಿಮಗೆ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೆ ನಾನು. ಅಂಡ್ ಗ್ರೂ ಇಸ್ ಕಟ್ ಆನ್ ನೋ ಗೋ ಎಂಡ್. ಮತ್ತೆ ಈ ನೋ ಗೋ ಇರುತ್ತಲ್ಲ ಆ ಸೈಡ್ ಗ್ರೂ ಕೊಟ್ಟಿರ್ತಾನೆ. ಯಾಕೆ ಅಂದ್ರೆ ಗೋ ಎಂಡ್ ಯಾವುದು, ಈ ನೋ ಗೋ ಎಂಡ್ ಯಾವುದು ಅಂತ ಈಸಿಯಾಗಿ ಅದ್ರ ಮೇಲೆ ಡೈಮೆನ್ಷನ್ಸ್ ಬರ್ದಿರ್ತಾನೆ. ನೋ ಗೋ ಎಂಡ್ ಉದ್ದ ಇರುತ್ತೆ, ನೋ ಗೋ ಎಂಡ್ ಚಿಕ್ಕದಿರುತ್ತೆ, ಮತ್ತೆ ನೋ ಗೋ ಎಂಡ್ ಕಡೆಗೆ ಒಂದು ಗ್ರೂ ಅನ್ನು ಕೂಡ ಕಟ್ ಮಾಡಿರ್ತಾನೆ. ಡೈಮೆನ್ಷನ್ಸ್ ಆರ್ ಯೂಶುವಲಿ ಸ್ಟ್ಯಾಂಪ್ ಆನ್ ಇಟ್. ಡೈಮೆನ್ಷನ್ ನ ಎರಡೂ ಬದಿಯಲ್ಲಿ ಪ್ರಿಂಟ್ ಮಾಡಿರ್ತಾರೆ, ಸ್ಟ್ಯಾಂಪ್ ಅನ್ನು ಮಾಡಿರ್ತಾರೆ, ಎಂಬೋಸಿಂಗ್ ಆಗಿರುತ್ತೆ. ಇದಿಷ್ಟು ಎಸೆನ್ಷಿಯಲ್ ಫೀಚರ್ಸ್ ಆಫ್ ಗೋ ಅಂಡ್ ನೋ ಗೋ ಗೇಜಸ್. ಈಗ ಬರೋಣ ಈಗ ಟೈಪ್ಸ್ ಆಫ್ ಸಿಲಿಂಡ್ರಿಕಲ್ ಪ್ಲಗ್ ಗೇಜ್. ನೋಡಿ, ಪ್ಲಗ್ ಗೇಜ್ ಅಲ್ಲಿ ಎರಡು ತರ ಇದೆ. ಒಂದು ಡಬಲ್ ಎಂಡೆಡ್, ಇನ್ನೊಂದು ಪ್ರೋಗ್ರೆಸಿವ್ ಪ್ಲಗ್ ಗೇಜ್. ಇದು ಡಬಲ್ ಎಂಡೆಡ್ ಪ್ಲಗ್ ಗೇಜ್, ಇನ್ನೊಂದು ಪ್ರೋಗ್ರೆಸಿವ್ ಪ್ಲಗ್ ಗೇಜ್. ಈಗ ಒಂದೊಂದಾಗಿ ನೋಡೋಣ. These plug gauge are used for checking diameter of straight hole. Go end checks lower limit of hole and no go end checks upper limit of hole. ಈ ಗೇಜಸ್ ಏನಿದೆ, ಡಬಲ್ ಎಂಡೆಡ್ ಪ್ಲಗ್ ಗೇಜ್ ಏನಿದೆ, ಇಲ್ಲಿ ಎರಡಿದೆ. ಒಂದು ಗೋ ಎಂಡ್, ನೋ ಗೋ ಎಂಡ್. ಗೋ ಗೇಜಸ್ ಈಸಿಯಾಗಿ ಒಳಗಡೆ ಹೋಗುತ್ತೆ, ನೋ ಗೋ ಎಂಡ್ ಒಳಗಡೆ ಕಾಂಪೊನೆಂಟ್ ಒಳಗಡೆ ಹೋಗಲ್ಲ. ಇದು ಎರಡು ಸೈಡ್ ನೀವು ಹಾಕ್ಬೇಕು. ಅದೇ ನೀವು ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ತಗೊಳ್ಳಿ, ಈ ಗೇಜ್ ಅನ್ನ ತಗೊಳ್ಳಿ, ಇದು ಒಂದೇ ಸೈಡ್ ಅಲ್ಲಿ ಏನಿದೆ, ಫಸ್ಟ್ ಗೋ ಆಮೇಲೆ ನೋ ಗೋ. ಅರ್ಥ ಆಯ್ತಲ್ಲ? ಫಸ್ಟ್ ಗೋ ಇದೆ, ಆಮೇಲೆ ನೋ ಗೋ ಇದೆ. ಇದು ಪ್ರೋಗ್ರೆಸಿವ್ ಆಗಿ ಅಟ್ ಎ ಟೈಮ್ ನೀವೇನ್ ಮಾಡಬಹುದು, ಚೆಕ್ ಮಾಡಿ ಸ್ಟ್ರೈಟ್ ಹೋಲ್ ಅನ್ನ ಚೆಕ್ ಮಾಡ್ಲಿಕ್ಕೆ ಈಸಿಯಾಗಿ ನಾವು ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ನಲ್ಲಿ ಯೂಸ್ ಮಾಡಬಹುದು. ಇದು ಪ್ಲಗ್ ಅಂದ ತಕ್ಷಣ ನಿಮಗೆ ನೆನಪಿನಲ್ಲಿ ಏನ್ ಬರಬೇಕು, ಇದು ಹೋಲ್ ಅನ್ನ ಚೆಕ್ ಮಾಡ್ಲಿಕ್ಕೆ ಅಂತ ನಿಮ್ಮ ತಲೆನಲ್ಲಿ ಬಂದ್ಬಿಡುತ್ತೆ. ಇನ್ನು ರಿಂಗ್ ಗೇಜ್ ಅಂತ ಬರುತ್ತೆ ಮಕ್ಕಳೇ. ಇಲ್ಲೂ ಕೂಡ ನೋ ಗೋ ರಿಂಗ್ ಮತ್ತೆ ಗೋ ರಿಂಗ್ ಇದೆ. ಗೋ ರಿಂಗ್ ಆಲ್ವೇಸ್ ಗೋ ಇನ್ ಟು ದ ಫೀಚರ್ಸ್, ನೋ ಗೋ ರಿಂಗ್ ಡಸ್ ನಾಟ್ ಗೋ ಇನ್ ಟು ದ ಫೀಚರ್ಸ್. Used to check the outside dia of the workpiece. ಅಂದ್ರೆ suppose cylindrical rods like that, ನಾವು ಔಟ್ಸೈಡ್ ಡೈಮೆನ್ಷನ್ ಅನ್ನು ಚೆಕ್ ಮಾಡ್ಲಿಕ್ಕೆ, ಎಕ್ಸ್ಟರ್ನಲ್ ಡೈಮೆನ್ಷನ್ ಅನ್ನು ಚೆಕ್ ಮಾಡ್ಲಿಕ್ಕೆ ರಿಂಗ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ರಿಂಗ್ ಅಂದ್ರೆ ಏನು, ನೀವು ಬೆಳಗಾಕ ರಿಂಗ್, ಇದು ಎಕ್ಸ್ಟರ್ನಲ್ ಡೈಮೆನ್ಷನ್, ಇದನ್ನು ಮಾತ್ರ ಚೆಕ್ ಮಾಡ್ಲಿಕ್ಕೆ ನಾವು ಬಳಸ್ತೀವಿ. ಇಲ್ಲೂ ನೋಡಿ, ಗೋ ರಿಂಗ್ ಇದೆ, ಇದ್ರ ಮೇಲೆ ಸ್ಟ್ಯಾಂಪ್ ಮಾಡಿದಾನೆ ಸೈಜು. ನೋ ಗೋ ಇದೆ, ಅದ್ರ ಮೇಲೆ ಸ್ಟ್ಯಾಂಪ್ ಮಾಡಿದಾನೆ. ಮತ್ತೆ ಮಧ್ಯದಲ್ಲಿ ಏನ್ ಮಾಡಿದಾನೆ, ಗ್ರೂ ಅನ್ನ ಕಟ್ ಮಾಡಿರೋದನ್ನ ನಾವು ನೋಡ್ತಾ ಇದೀವಿ. ಸೆಪರೇಟ್ ಗೇಜ್ ಫಾರ್ ಗೋ ಅಂಡ್ ನೋ ಗೋ. ಇಲ್ಲಿ ಸೆಪರೇಟ್ ಗೇಜ್ ಇದೆ, ಗೋಗೆ ಬೇರೆ, ನೋ ಗೋಗೆ ಬೇರೆ ಇರ್ತಕ್ಕಂಥದ್ದು. ಸೆಪರೇಟ್ ಅನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀವಿ. ಸೆಪರೇಟ್ ಗೇಜಸ್ ಫಾರ್ ಸಿ. ಅಲ್ಲಿ ಪ್ಲಗ್ ಗೇಜ್ ನಲ್ಲಿ ಒಂದೇ ಇತ್ತು, ಗೋ ಎಂಡ್ ಒಂದ್ ಕಡೆ, ನೋ ಗೋ ಎಂಡ್ ಕಡೆ. ಅಥವಾ ಪ್ರೋಗ್ರೆಸಿವ್ ಅದೇ ಫಸ್ಟ್ ಗೋ, ಅದ್ರ ಹಿಂದ್ಗಡೆ ನೋ ಗೋ. ಬಟ್ ರಿಂಗ್ ಗೇಜ್ ನಲ್ಲಿ ಬೇರೆ ಬೇರೆ, ಗೋನೆ ಬೇರೆ, ನೋ ಗೋನೆ ಬೇರೆ ರಿಂಗ್ ಗೇಜಸ್ ಸಿಗುತ್ತೆ. ಇಟ್ ಈಸ್ ಐಡೆಂಟಿಫೈ ಹ್ಯಾನ್ಯುಲರ್ ಗ್ರೂ ಕಟ್ ಆನ್ ನರ್ಲ್ಡ್ ಸರ್ಫೇಸ್. ನೋ ಗೋನ ನೋಡಿ, ಇಲ್ಲಿ ಒಂದು ಗ್ರೂ ಅನ್ನ ಕಟ್ ಮಾಡಿದ್ರೆ ಆ ರೀತಿ ನೀವು ಐಡೆಂಟಿಫೈ ಅನ್ನ ಮಾಡಬಹುದು. ಅಗೇನ್ ಟೇಪರ್ ಪ್ಲಗ್ ಗೇಜ್ ಅಂತ ಬರುತ್ತೆ. ದಿಸ್ ಇಸ್ ಟೇಪರ್ ಪ್ಲಗ್ ಗೇಜ್ ಮೇಡ್ ವಿತ್ ಸ್ಟ್ಯಾಂಡರ್ಡ್ ಆರ್ ಸ್ಪೆಷಲ್ ಟೇಪರ್ಸ್. ಸ್ಟ್ಯಾಂಡರ್ಡ್ ಟೇಪರ್ಸ್ ನಲ್ಲಿ ಇದನ್ನ ಮಾಡ್ತಾರೆ. ಉದಾಹರಣೆಗೆ ಯಾವ್ದು ಸರ್ ಸ್ಟ್ಯಾಂಡರ್ಡ್ ಟೇಪರ್ ಅಂದ್ರೆ, ಸಾಮಾನ್ಯವಾಗಿ ನಾವು ಜನರಲ್ ಯೂಸ್ ಮಾಡೋದು MT ಅಂತ ಮೋರ್ಸ್ ಟೇಪರ್ ಅಂತ ಬಳಸ್ತೀವಿ. ಇದೆಲ್ಲ ಸ್ಟ್ಯಾಂಡರ್ಡ್ ಟೇಪರ್. ಇನ್ನು ಅನೇಕ ಇದೆ, ಬ್ರೌನ್ ಅಂಡ್ ಶಾರ್ಪ್ ಇರ್ಬೋದು, ಜರ್ನೋ ಟೇಪರ್ ಇರ್ಬೋದು, ಪಿನ್ ಟೇಪರ್ ಇರ್ಬೋದು, ಬೇರೆ ಬೇರೆ ಟೇಪರ್ ಬರುತ್ತೆ. ಬಟ್ ಸ್ಟ್ಯಾಂಡರ್ಡ್ MT ಅನ್ನ ನಾವು ಯೂಸ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಸ್ಪೆಷಲ್ ಟೇಪರ್ಸ್ ಯೂಸ್ ಟು ಚೆಕ್ ದ ಸೈಜ್ ಆಫ್ ದಿ ಟೇಪರ್ ಹೋಲ್, ಸೈಜ್ ಆಫ್ ದ ಹೋಲ್ ಅಂಡ್ ಅಕ್ಯುರೇಸಿ ಆಫ್ ಟೇಪರ್. ಟೇಪರ್ ಹೋಲ್ ಇರ್ತಕ್ಕಂಥದ್ದು ಸೈಜು ಮತ್ತು ಅಕ್ಯುರೇಸಿಯನ್ನು ಚೆಕ್ ಮಾಡ್ಲಿಕ್ಕೆ ನಾವು ಟೇಪರ್ ಪ್ಲಗ್ ಗೇಜ್ ಅನ್ನು ಯೂಸ್ ಮಾಡ್ತೀವಿ. ಇಲ್ಲೂ ಅಷ್ಟೇ, ಇಟ್ ಈಸ್ ಯೂಸ್ಡ್ ವೆದರ್ ಇಟ್ ಈಸ್ ವಿತ್ ಇನ್ ದ ಲಿಮಿಟ್ ಆರ್ ನಾಟ್. ಗೇಜ್ ಮಸ್ಟ್ ಸ್ಲೈಡ್ ಇನ್ ಟು ದ ಹೋಲ್ ಫಾರ್ ಸ್ಪೆಸಿಫೈಡ್ ಡೆಪ್ತ್ ಅಂಡ್ ಫಿಟ್ ಪರ್ಫೆಕ್ಟ್ಲಿ. ಸ್ಪೆಸಿಫೈಡ್ ಡೆಪ್ತ್ ವರೆಗೆ ಹೋಗ್ಬೇಕು, ಫಿಟ್ ಆಗಿ. ಎಂಡ್ ಆಫ್ ದ ಕಾಂಪೊನೆಂಟ್ ಲೈ
ಬಿಟ್ವೀನ್ ದಿಸ್ ಲಿಮಿಟ್ಸ್. ನೋಡಿ ಇಲ್ಲಿ ಒಂದು ಲಿಮಿಟ್ ಕೊಟ್ಟಿದ್ದಾನೆ ಆರೋ ಮಾರ್ಕ್ ಅಲ್ಲಿ, ಇದು ಎಂಡ್ ಆಫ್ ದ ಕಾಂಪೊನೆಂಟ್ ಇಲ್ಲಿವರೆಗೂ ಬರಬೇಕು, ಇದ್ರೊಳಗಡೆ ನಿಂತ್ಕೋಬೇಕು. ಅಂಡ್ ಇನ್ಕರೆಕ್ಟ್ ಟೇಪರ್ ಎವಿಡೆನ್ಸ್ಡ್ ಬೈ ಓವಲ್ ಬಿಟ್ವೀನ್ ಪ್ಲಗ್ ಗೇಜ್ ಅಂಡ್ ಓಲ್. ಏನಾರ ಇನ್ಕರೆಕ್ಟ್ ಇದ್ರೆ ನೀವು ಒಳಗಡೆ ಗೇಜ್ ಹಾಕ್ದಾಗ ಅದು ಕರೆಕ್ಟ್ ಫಿಟ್ ಆಗಲ್ಲ, ಓವಲ್ ಆಗುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಇನ್ನು ಟೇಪರ್ ರಿಂಗ್ ಗೇಜ್, ಪ್ಲಗ್ ಗೇಜ್ ಬೇರೆ ಇತ್ತು, ರಿಂಗ್ ಗೇಜ್ ಅದು ಇಂಟರ್ನಲ್ ಓಲ್ ಅನ್ನ, ಇದು ಎಕ್ಸ್ಟರ್ನಲ್. ಇಲ್ಲೂ ಅಷ್ಟೇನೆ ಎಂಡ್ ಆಫ್ ದ ಕಾಂಪೊನೆಂಟ್ ಮಸ್ಟ್ ಬಿ ಲೈ ಬಿಟ್ವೀನ್ ದಿಸ್ ಲಿಮಿಟ್ಸ್. ಈ ಲಿಮಿಟ್ ಒಳಗಡೆ ಎಂಡ್ ಆಫ್ ದ ಕಾಂಪೊನೆಂಟ್ ಕುತ್ಕೋಬೇಕು, ಇಲ್ಲೂ ಓವಲ್ ಆಗುತ್ತೆ. ಯೂಸ್ ಟು ಚೆಕ್ ಬೋತ್ ಅಕ್ಯುರೇಸಿ ಅಂಡ್ ಔಟ್ಸೈಡ್ ಡಯಾಮೀಟರ್ ಆಫ್ ದಿ ಟೇಪರ್. Have a scribed lines or a step ground on small end to indicate go and no go dimensions. ಇಲ್ಲಿ ಒಂದು ಸ್ಟೆಪ್ ಕೊಟ್ಟಿರ್ತಾನೆ, ಇಲ್ಲಿ ಗೋ ಮತ್ತೆ ನೋ ಗೋ ಡೈಮೆನ್ಷನ್ಸ್ ಅನ್ನ ಈಸಿಯಾಗಿ ನಾವೇನ್ ಮಾಡಬಹುದು, ಐಡೆಂಟಿಫೈ ನಾವು ಮಾಡಬಹುದು. ಪ್ಲಗ್ ಗೇಜ್ ಆಯ್ತು, ರಿಂಗ್ ಗೇಜ್ ಆಯ್ತು, ಟೇಪರ್ ಗೇಜ್ ಆಯ್ತು, ಇವೆಲ್ಲ ಲಿಮಿಟ್ ಗೇಜಸ್ ಮಕ್ಕಳೇ. ಗೋ ಮತ್ತೆ ನೋ ಗೋ ಅಂದ್ರೆ ಲಿಮಿಟ್ ಗೇಜಸ್. ಈಗ ಥ್ರೆಡ್ ಪ್ಲಗ್ ಗೇಜ್ ಇದೆ, ಸೊ ಇದು ದಿಸ್ ಇಸ್ ಥ್ರೆಡ್ ಪ್ಲಗ್ ಗೇಜ್. ನೀವು ಅಲ್ಲಿ ಸ್ಕ್ರೂ ಪಿಚ್ ಅನ್ನ ಚೆಕ್ ಮಾಡ್ಲಿಕ್ಕೆ ಸ್ಕ್ರೂ ಪಿಚ್ ಗೇಜ್ ಅನ್ನ ಯೂಸ್ ಮಾಡಿದ್ರಿ ಜನರಲ್ ಗೇಜಸ್ ನಲ್ಲಿ, ಪ್ರೊಡಕ್ಷನ್ ಗೇಜಸ್ ನಲ್ಲಿ. ಇದು ಪ್ರೊಡಕ್ಷನ್ ಗೇಜಸ್, ಬಟ್ ದಿಸ್ ಆರ್ ಆಲ್ ಕಾಲ್ಡ್ ಲಿಮಿಟ್ ಗೇಜಸ್. ನೋಡಿ ಇಲ್ಲೂ ಕೂಡ ನಿಮ್ಮ ಯಾವ ರೀತಿ ಪ್ಲಗ್ ಗೇಜ್ ಇದೆ ಆ ರೀತಿ ಇದೆ, ಬಟ್ ಇಲ್ಲಿ ಏನಿದೆ ಥ್ರೆಡೆಡ್ ಇದೆ. ಥ್ರೆಡೆಡ್ ಹೋಲ್ ಒಳಗಡೆ ಇನ್ಸರ್ಟ್ ಆಗೋದು ಅಂದ್ರೆ ನಟ್. ಉದಾಹರಣೆಗೆ ನಟ್ ಬೋಲ್ಟ್ ಅನ್ನು ಇದ್ರಲ್ಲಿ ಚೆಕ್ ಮಾಡಕ್ ಆಗಲ್ಲ, ಬೋಲ್ಟ್ ಚೆಕ್ ಮಾಡಕ್ಕೆ ಥ್ರೆಡ್ ರಿಂಗ್ ಗೇಜ್ ಅನ್ನು ಬೇಕು. ದಿಸ್ ಇಸ್ ಥ್ರೆಡ್ ಪ್ಲಗ್ ಗೇಜ್. ಯು ಕ್ಯಾನ್ ಸಿ ಹಿಯರ್ ಟು ಚೆಕ್ ದಿ component thread. Used to check the internal threads. Works on same principle, that is go and no go principle. Go ಆದ್ರೆ ಕರೆಕ್ಟ್ ಆಗಿ ಲಾಕ್ ಆಗುತ್ತೆ, ನೋ ಗೋ ಆದ್ರೆ ನೀವು ಟೈಟ್ ಮಾಡಿದ್ರು ಕೂಡ ಒಳಗಡೆಗೆ ಹೋಗಲ್ಲ. Used to check forum and dimensional accuracy of internal threads. ಇದನ್ನ ಯಾಕೆ ಇಂಟರ್ನಲ್ ಥ್ರೆಡ್ಸ್ ಅನ್ನ ಚೆಕ್ ಮಾಡ್ಲಿಕ್ಕೆ, ಅದರ ಅಕ್ಯುರಸಿ ಸರಿ ಇದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ, ವೆದರ್ ಇಟ್ ಈಸ್ ವಿತ್ ಇನ್ ದ ಲಿಮಿಟ್ ಆರ್ ನಾಟ್ ಅಂತ ಚೆಕ್ ಮಾಡ್ಲಿಕ್ಕೆ ನಾವು ಈ ಥ್ರೆಡ್ ಪ್ಲಗ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ಸೇಮ್ ದಟ್ ಅದನ್ನ ನಟ್ ಅನ್ನ ಮಾತ್ರ ಚೆಕ್ ಮಾಡಬಹುದು, ಇಂಟರ್ನಲ್ ಥ್ರೆಡೆಡ್ ಹೋಲ್ ನ ಮಾತ್ರ ನೋಡಬಹುದು ಅಂತ ಹೇಳಿದ್ರೆ, ಈಗ ಥ್ರೆಡ್ ರಿಂಗ್ ಗೇಜಸ್ ಅಂತ ಬರುತ್ತೆ. ಈ ಥ್ರೆಡ್ ರಿಂಗ್ ಗೇಜಸ್ ನಲ್ಲಿ ನಿಮ್ಗೆ ಬೋಲ್ಟ್, ನಾನು ಅವಾಗಲೇ ಬೋಲ್ಟ್ ಅನ್ನ ನೀವು ಏನಾದ್ರೂ ಚೆಕ್ ಮಾಡಬೇಕು ಅಂದ್ರೆ ಮಕ್ಕಳೇ, ಈ ಥ್ರೆಡ್ ರಿಂಗ್ ಗೇಜಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಎಕ್ಸ್ಟರ್ನಲ್ ಫೀಚರ್ಸ್ of the thread used to check the accuracy of external threads. They check forum and dimensional accuracy of external thread. This is external thread. ನೋಡಿ ಇದು ಗ್ರೋ ಥ್ರೆಡ್ ರಿಂಗ್ ಗೇಜ್, ಇದು ನೋ ಗೋ ಥ್ರೆಡ್ ರಿಂಗ್ ಗೇಜ್. ಇಲ್ಲಿ ಅನಲಾಗ್ ಗ್ರೂ ಅನ್ನ ಕಟ್ ಮಾಡಿದ್ದಾನೆ. ನೋ ಗೋ ನಲ್ಲಿ ಗೋ ಈಸಿಯಾಗೆ ಹೊರಗಡೆ ಹೋಗುತ್ತೆ. ಕೊಟ್ಟಿದ್ದಾನೆ M20 into 3.56G ಟಾಲರೆನ್ಸ್ ಎಲ್ಲ ಕೊಟ್ಟಿದ್ದಾನೆ. ಲಿಮಿಟ್ ಎಲ್ಲ ಇದರಲ್ಲಿ 6G ಅಂದ್ರೆ ಇಟ್ಸ್ ಎ ಲಿಮಿಟ್. M20 ಅಂದ್ರೆ ಇಟ್ ಇಸ್ ಸೈಜ್ ಆಫ್ ಥ್ರೆಡ್. ಇನ್ನ ಸ್ನ್ಯಾಪ್ ಗೇಜ್ ಬರೋಣ ಮಕ್ಕಳೇ. ಈಗ ಮುಖ್ಯವಾಗಿ ಲಿಮಿಟ್ ಗೇಜು, ಗೋ ಅಂಡ್ ನೋ ಗೋ ಪ್ರಿನ್ಸಿಪಲ್ ಇರ್ತಕ್ಕಂಥದ್ದು ಪ್ಲಗ್ ಗೇಜ್. ಪ್ಲಗ್ ಗೇಜ್ ಅಲ್ಲಿ ಹೇಳ್ತಾರ ಡಬಲ್ ಎಂಡೆಡ್ ಪ್ಲಗ್ ಗೇಜು, ಪ್ರೋಗ್ರೆಸಿವ್ ಪ್ಲಗ್ ಗೇಜ್, ಆಮೇಲೆ ರಿಂಗ್ ಗೇಜ್, ಆಮೇಲೆ ಟೇಪರ್ ಪ್ಲಗ್ ಗೇಜು, ಟೇಪರ್ ರಿಂಗ್ ಗೇಜ್, ಆಮೇಲೆ ಥ್ರೆಡ್ ರಿಂಗ್ ಗೇಜ್, ಥ್ರೆಡ್ ರಿಂಗ್ ಗೇಜ್ ಮತ್ತೆ ಥ್ರೆಡ್ ಪ್ಲಗ್ ಗೇಜ್. ನೌ ಕಮ್ ಟು ದ ಸ್ನ್ಯಾಪ್ ಗೇಜಸ್. ಏನ್ ಸರ್ ಸ್ನ್ಯಾಪ್ ಗೇಜಸ್? Snap gauges are a quick means of checking diameter and threads to within the certain limit by comparing the part size to the present dimension of the snap gauge. The snap gauge it is also a gauge used to check the component diameter ಇರಬಹುದು ಅಥವಾ ಥ್ರೆಡ್ ಅನ್ನ ಚೆಕ್ ಮಾಡೋದಿರಬಹುದು. ಅಂದ್ರೆ ಒಂದು ಸರ್ಟೈನ್ ಲಿಮಿಟ್ ಒಳಗಡೆ ಮತ್ತೆ ಕಂಪೇರ್ ಮಾಡ್ತಕ್ಕಂಥ ಪಾರ್ಟ್ ಸೈಜಸ್ ವಿತ್ ಇನ್ ದ ಲಿಮಿಟ್ ಇದೆಯೋ ಇಲ್ಲೋ ಅಂತ, ಅದಕ್ಕೆ ಸ್ನ್ಯಾಪ್ ಗೇಜಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸ್ನ್ಯಾಪ್ ಗೇಜಸ್ ಆರ್ ಜನರಲಿ ಸಿ ಸೇಪ್ ಅಂಡ್ ಆರ್ ಅಡ್ಜಸ್ಟಬಲ್ ಟು ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಲಿಮಿಟ್. ಇದು ಸ್ನ್ಯಾಪ್ ಗೇಜ್ ಸಿ ಸೇಪ್ ಅಲ್ಲಿ ಇರುತ್ತೆ ಸಾಮಾನ್ಯವಾಗಿ, ಇದು ಅಡ್ಜಸ್ಟಬಲ್ ಇರುತ್ತೆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಲಿಮಿಟ್ಗೆ. When in use, the work should slide into the go gauge but not into the no go gauging gauge. ನೀವು ವರ್ಕ್ ಮೇಲೆ ಹಿಂಗ್ ಸ್ಲೈಡ್ ಮಾಡಿದ್ರೆ ಅದನ್ನ ಗೋ ಎಂಡ್ ಮಾತ್ರ ಹೋಗುತ್ತೆ, ನೋ ಗೋ ಎಂಡ್ ಹೋಗಲ್ಲ, ಸ್ಲೈಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದಟ್ ಈಸ್ ಸ್ನ್ಯಾಪ್ ಗೇಜ್. ಸೊ ನಿಮ್ಗೆ ಇಲ್ಲಿ ಪ್ಲೈನ್ ಸ್ನ್ಯಾಪ್ ಗೇಜ್ ಅನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಗೋ ಎಂಡ್ ಕೊಟ್ಟಿದ್ದಾನೆ, ಇಲ್ಲಿ ನೋ ಗೋ ಎಂಡ್ ಅನ್ನ ಕೊಟ್ಟಿದ್ದಾನೆ. ನೋಡಿ ಎನಿ ಫ್ಲಾಟ್ ರೌಂಡ್ ಬಾರ್ ಅನ್ನ ನೀವು ಇಲ್ಲಿ ಚೆಕ್ ಮಾಡಬಹುದು ಆಫ್ಟರ್ ಟರ್ನಿಂಗ್, ಐದರ್ ಇಟ್ ಈಸ್ accepted or not accepted.
ಅಂದ್ರೆ ಗೋ ಲಿಮಿಟ್ ಇದ್ರೆ ಹೋಗುತ್ತೆ, ನೋ ಗೋ ಲಿಮಿಟ್ ಇದ್ರೆ ಹೋಗಲ್ಲ. ಇದು ಲೈನ್ ಸ್ನಾಪ್ ಗೇಜ್ ಇಟ್ ಇಸ್ ಎಕ್ಸ್ಟರ್ನಲ್ ಫೀಚರ್ಸ್ ಅನ್ನ ಚೆಕ್ ಮಾಡ್ತಕ್ಕಂಥದ್ದು. ಎಕ್ಸ್ಟರ್ನಲ್ ಫೀಚರ್ಸ್ ನೋಡಿದ್ರೆ ಟಾಲರೆನ್ಸ್ ಕೊಟ್ಟಿದ್ದಾನೆ 30H7 ಅಂತ ಲಿಮಿಟ್. ಅದೇ ರೀತಿ ಅಡ್ಜಸ್ಟಬಲ್ ಕ್ಯಾಲಿಪರ್ ಗೇಜ್, ದಿಸ್ ಇಸ್ ಅಡ್ಜಸ್ಟಬಲ್ ಆನ್ ವೀಲ್ಸ್, ಫಿಕ್ಸೆಡ್ ಆನ್ ವೀಲ್ಸ್ ಇದೆ. ಇದು ಇಟ್ ಇಸ್ ಎ ಸಿ ಸೇಪ್ಡ್. ನೋಡಿ ಇಲ್ಲಿ ಯಾವ ರೀತಿ ಇದೆ, ಸಿ ಸೇಪ್ಡ್ ಅಂಡ್ ಅಡ್ಜಸ್ಟಬಲ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಲಿಮಿಟ್ ಅನ್ನ ನೀವೇನ್ ಮಾಡಬಹುದು, ಇಲ್ಲಿ ಅಡ್ಜಸ್ಟಬಲ್ ಆನ್ ವೀಲ್ಸ್ ಇದೆ, ಅಡ್ಜಸ್ಟ್ ಮಾಡಬಹುದು. ಯಾವ ಸ್ಥಳದಲ್ಲಿ ಬೇಕಾದ್ರೂ ನೀವು ಚೆಕ್ ಮಾಡಬಹುದು. ಅದು ಎಷ್ಟು ಉದ್ದ ಇರಲಿ ಅಲ್ಲೇ ಹೋಗಿ ನೀವೇನ್ ಮಾಡಬಹುದು, ಚೆಕ್ ಮಾಡಬಹುದು. ವರ್ಕ್ ಪೀಸ್ ಸ್ಲೈಡ್ ಇನ್ ಟು ದಿ ಗೋ, ಈ ಗೋ ಲಿಮಿಟ್ ಒಳಗಡೆ ಇದೆ, ಸ್ಲೈಡ್ ಆಗುತ್ತೆ, ಬಟ್ ನಾಟ್ ಇನ್ ಟು ನೋ ಗೋ ಆನ್. ಇಲ್ಲಿ ಎರಡು ಆನ್ವಿಲ್ ಇದೆಯಲ್ಲ, ಈ ಒಂದ್ ಕಡೆ ಫಿಕ್ಸೆಡ್ ಆನ್ವಿಲ್ ಇದೆ, ಒಂದ್ ಕಡೆ ಈ ಕಡೆಗೆ ಅಡ್ಜಸ್ಟಬಲ್ ಆನ್ವಿಲ್ ಇದೆ. ಒಂದು ಗೋ ಮತ್ತೆ ಒಂದು ನೋ ಗೋ ಇರುತ್ತೆ. ಸೊ ಇದನ್ನ ನೀವು ಅಡ್ಜಸ್ಟ್ ಮಾಡಬಹುದು ಲಿಮಿಟ್ ಅನ್ನ. ಸ್ಲೈಡ್ ಮಾಡುವಾಗ ನೋ ಗೋ ನಲ್ಲಿ ಸ್ಲೈಡ್ ಆಗಲ್ಲ. ಸ್ನ್ಯಾಪ್ ಅಂಡ್ ಅಡ್ಜಸ್ಟಬಲ್ ಕ್ಯಾಲಿಪರ್ ಗೇಜಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಚೆಕಿಂಗ್ ಎಕ್ಸ್ಟರ್ನಲ್ ಸೈಜಸ್. ಇದನ್ನ ಯಾಕೆ ಯೂಸ್ ಮಾಡ್ತೀವಿ ನಾವು, ಎಕ್ಸ್ಟರ್ನಲ್ ಸೈಜಸ್ ಅನ್ನ ಚೆಕ್ ಮಾಡಿ ಎನಿ ಪ್ಲೇಸ್ ಅಲಾಂಗ್ ದ ಲೆಂತ್ ಆಫ್ ದ ವರ್ಕ್ ಎಷ್ಟು ಉದ್ದನಾರ ಇರಲಿ, ಎಲ್ಲಿ ಬೇಕಾದ್ರೂ ನೀವು ಏನ್ ಮಾಡ್ಬೋದು, ಹೋಗಿ ಚೆಕ್ ಮಾಡಿ. ದಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ಅಡ್ಜಸ್ಟಬಲ್ ಕ್ಯಾಲಿಪರ್ ಗೇಜಸ್. ಅಡ್ಜಸ್ಟಬಲ್ ಸ್ನ್ಯಾಪ್ ಗೇಜ್, ದಿಸ್ ಈಸ್ ಅಡ್ಜಸ್ಟಬಲ್ ಸ್ನ್ಯಾಪ್ ಗೇಜ್. ಸೇಮ್ ಏನ್ ನೀವು ಕ್ಯಾಲಿಪರ್ ಗೇಜ್ ನೋಡಿದ್ರೆ ಅದೇ ತರ ಇರ್ತದೆ. ಎನಿ ಲೆಂತ್, ಯಾವ ಲೆಂತ್ ಯಾವ ಜಾಗದಲ್ಲಿ ಬೇಕಾದ್ರೆ ಇದನ್ನ ಉಪಯೋಗಿಸ್ಕೊಂಡು ನೀವು ಚೆಕ್ ಮಾಡಿ. ಥ್ರೆಡ್ ಸ್ನ್ಯಾಪ್ ಗೇಜ್ ಇದೆ. ಹಿಂದೆ ನಾವು ಥ್ರೆಡ್ ಪ್ಲಗ್ ಗೇಜು, ಥ್ರೆಡ್ ರಿಂಗ್ ಗೇಜು ನೋಡಿದೀವಿ. ಥ್ರೆಡ್ ಪ್ಲಗ್ ಗೇಜ್ ನ ಇಂಟರ್ನಲ್ ಫೀಚರ್ಸ್, ಥ್ರೆಡ್ ರಿಂಗ್ ಗೇಜ್ ನ ಎಕ್ಸ್ಟರ್ನಲ್ ಫೀಚರ್ಸ್. ಹಾಗಾಗಿ ಈ ಥ್ರೆಡ್ ಸ್ನ್ಯಾಪ್ ಗೇಜ್ ನ ಎಕ್ಸ್ಟರ್ನಲ್ ಫೀಚರ್ಸ್ ಅನ್ನ ಚೆಕ್ ಮಾಡ್ಲಿಕ್ಕೆ ನಾವು ಬಳಸ್ತೀವಿ. ಅಂದ್ರೆ ಬೋಲ್ಟ್ ಲೈಕ್ ದಟ್, ಬೋಲ್ಟ್ ಅಥವಾ ಯಾವ್ದಾದ್ರು ಸ್ಕ್ರೂ ರಾಡ್ಸ್ ಲೈಕ್ ದಟ್, ಅಂತ ಥ್ರೆಡ್ಸ್ ವಿತ್ ಇನ್ ದಿ ಲಿಮಿಟ್ ಮ್ಯಾನುಫ್ಯಾಕ್ಚರ್ ಆಗಿದೆಯೋ ಆಗಿಲ್ವೋ ಅನ್ನೋದನ್ನ ಚೆಕ್ ಮಾಡಿ ಥ್ರೆಡ್ ಸ್ನ್ಯಾಪ್ ನಲ್ಲಿ. ಈ ಥ್ರೆಡ್ ಸ್ನ್ಯಾಪ್ ಇದ್ರೆ ರೋಲರ್ ಟೈಪ್ ಕೂಡ ಇದೆ. ದಿಸ್ ಇಸ್ ನೋ ಗೋ ಅಂಡ್ ರೋಲರ್ಸ್. ಇದು ನೋ ಗೋ ಅಂಡ್ ರೋಲರ್ಸ್ ಇವೆರಡನ್ನು. ಇದು ಮುಂದೆ ಇರ್ತಕ್ಕಂಥದ್ದು ಗೋ ಅಂಡ್ ರೋಲರ್ಸ್, ಇಲ್ಲಿ ಹೋಗುತ್ತೆ, ಇಲ್ಲಿಗೆ ಪಾಸ್ ಆಗಲ್ಲ. ಥ್ರೆಡೆಡ್ ಸ್ನ್ಯಾಪ್ ಗೇಜ್ ರೋಲರ್ ಟೈಪ್, ಇದು ರೋಲರ್ ಟೈಪ್. ಸ್ನ್ಯಾಪ್ ಗೇಜ್ ಅಲ್ಲೇ ಥ್ರೆಡ್ ಸ್ನ್ಯಾಪ್ ಗೇಜ್ ಅಲ್ಲಿ ಇದು ರೋಲರ್ ಟೈಪ್. ಸೊ ಎರಡು ತರ ಥ್ರೆಡ್ ಸ್ನ್ಯಾಪ್ ಗೇಜ್. ಸ್ನ್ಯಾಪ್ ಗೇಜ್ ಅಂದ್ರೆ ಎಕ್ಸ್ಟರ್ನಲ್ ಫೀಚರ್ಸ್ ಮಾತ್ರ ಚೆಕ್ ಮಾಡಬಹುದು. ಅದು ಎಷ್ಟೇ ಲೆಂತ್ ಇರಲಿ, ಯಾವ ಸ್ಥಳದಲ್ಲಿ ಬೇಕಾದ್ರೂ ನೀವು ಹೋಗಿ ಚೆಕ್ ಮಾಡಿ. ಸೊ ಮಕ್ಕಳೇ, ಇದಿಷ್ಟು ಲಿಮಿಟ್ ಗೇಜು. ಮುಖ್ಯವಾಗಿ ಲಿಮಿಟ್ ಗೇಜಸ್ ನಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಲಿಮಿಟ್ ಗೇಜಸ್ ಅಂದ್ರೆ ಏನು, ಲಿಮಿಟ್ ಗೇಜಸ್ ನಲ್ಲಿ ಯಾವ್ಯಾವ ಟೈಪ್ ಇದೆ, ಅದರದ ಅಪ್ಲಿಕೇಶನ್ಸ್, ಗೋ ಅಂಡ್ ನೋ ಗೋ ಫೀಚರ್ಸ್ ಏನಿದೆ, ಮತ್ತೆ ಪ್ರಿನ್ಸಿಪಲ್ ಏನಿದೆ, ಇಷ್ಟು ತಿಳ್ಕೋಬೇಕು. ಅದ್ರ ಜೊತೆಗೆ ನಿಮಗೆ ಇದಕ್ಕೆ ಒಂದು ಸೆಲೆಕ್ಟಿವ್ ಅಸೆಂಬ್ಲಿ, ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ದೀನಿ. ಮತ್ತೆ ಓಲ್ ಬೇಸಿಸ್ ಮತ್ತೆ ಸಾಫ್ಟ್ ಬೇಸಿಸ್ ಬಗ್ಗೆ ನಿಮಗೆ ಒಂದು ಸ್ವಲ್ಪ ವಿವರವನ್ನ ಕೊಟ್ಟಿದ್ದೀನಿ. ಸೊ ಆಸ್ ಯೂಶುವಲ್ ಅಟ್ ದ ಎಂಡ್ ಆಫ್ ದಿ ಲೆಸನ್ ಸಮ್ ಕ್ವಶನ್ಸ್ ವಿಲ್ ಆಸ್ಕ್. ಏನ್ ಕ್ವಶನ್ಸ್ ನ ಕೇಳಲಿ ನಿಮಗೆ. ವಾಟ್ ಆರ್ ದ ಟೂ ಟೈಪ್ಸ್ ಆಫ್ ಸಿಲಿಂಡ್ರಿಕಲ್ ಪ್ಲಗ್ ಗೇಜ್? ಎರಡು ತರ ಸಿಲಿಂಡ್ರಿಕಲ್ ಪ್ಲಗ್ ಗೇಜ್ ಯಾವ್ಯಾವುದು ಹೇಳಿ. ಯಾವುದು? ನಂಬರ್ 1 ಇಸ್ ಡಬಲ್ ಎಂಡೆಡ್ ಪ್ಲಗ್ ಗೇಜ್, ಇನ್ನೊಂದು ಪ್ರೋಗ್ರೆಸಿವ್ ಪ್ಲಗ್ ಗೇಜ್. ಪ್ರೋಗ್ರೆಸಿವ್ ಪ್ಲಗ್ ಗೇಜ್. ಸೊ ದಟ್ ಟೈಪ್ ಕೆನ್ ಆಸ್ಕ್ ಇನ್ ದ ಎಕ್ಸಾಮಿನೇಷನ್. MCQ ನಲ್ಲಿ ಕೇಳ್ತಾರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಗೋ ಎಂಡ್ ಅಂಡ್ ನೋ ಗೋ ಎಂಡ್ can be identified by any one of the two ways. What are they? ಈಗ ಗೋ ಎಂಡ್ ನೋ ಗೋ ಎಂಡ್ ನ ಹೇಗೆ ಐಡೆಂಟಿಫೈ ಮಾಡ್ತೀರಿ ನಾನು ಹೇಳಿದೆ. ಸುಮಾರು ಗೋ ಎಂಡ್ ಉದ್ದ ಇರುತ್ತೆ, ನೋ ಗೋ ಎಂಡ್ ಚಿಕ್ಕದಿರುತ್ತೆ. ನೋ ಗೋ ಎಂಡ್ ಹತ್ರ ಒಂದು ಸ್ಲಿಟ್ ಗ್ರೂ ಅನ್ನ ಕಟ್ ಮಾಡಿರ್ತಾನೆ, ಮತ್ತೆ ಎರಡು ಕಡೆಗೆ ಡೈಮೆನ್ಷನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಯಾವುದು ಲೋಯರ್ ಲಿಮಿಟ್ ಇರುತ್ತೋ ಅದು ಗೋ, ಯಾವುದು ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೋ ಅದು ನೋ ಗೋ ಅಂತ ನಾನು ಹೇಳಿದ್ದೀನಿ. ಗೋ ಎಂಡ್ ಮೇನ್ ಲಾಂಗರ್, ನೋ ಗೋ ಎಂಡ್ ಗಿಂತ ಗೋ ಎಂಡ್ ಏನಿರುತ್ತೆ ಉದ್ದ ಇರುತ್ತೆ. ಗ್ರೂ ಕಟ್ ಆನ್ ದ ಹ್ಯಾಂಡಲ್ ನಿಯರ್ ದ ನೋ ಗೋ ಎಂಡ್, ಒಂದು ಗ್ರೂ ಅನ್ನ ಕಟ್ ಮಾಡಿರ್ತಾನೆ ಎಲ್ಲಿ, ನೋ ಗೋ ಸೈಡ್ಗೆ. ಇದು ಫೀಚರ್ಸ್. How will you identify no-go ring gauges? No-go ring gauges ಅನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ? ಒಂದು annular groove ಅನ್ನು ಕಟ್ ಮಾಡಿರ್ತಾನೆ. An angular groove cut on the knurled surface of a no-go gauge ಈಸಿಯಾಗಿ ಐಡೆಂಟಿಫೈ ಮಾಡೋದು. What are the two purposes for which taper plug gauge are used? ಎರಡು ಪರ್ಪಸಸ್ ಟೇಪರ್ ಪ್ಲಗ್ ಗೇಜ್ ಅನ್ನ. ಒಂದು, ಟು ಚೆಕ್ ದ ಸೈಜ್ ಆಫ್ ದಿ ಹೋಲ್ಸ್, ಹೋಲ್ ಸೈಜ್ ಅನ್ನು ಚೆಕ್ ಮಾಡಬಹುದು, ಮತ್ತೆ ಅಕ್ಯುರೇಸಿ ಆಫ್ ಟೇಪರ್ ಅನ್ನು ಕೂಡ ನೀವು ಚೆಕ್ ಮಾಡಬಹುದು. ಎರಡು ಪರ್ಪಸಸ್.
where selective assembly is justified. Selective assembly is justified if the components or equipments or machines are produced in very less numbers. ಎಲ್ಲಿ ತುಂಬಾ ಕಡಿಮೆ ಕ್ವಾಂಟಿಟಿ ಐಟಮ್ಸ್ ಅನ್ನ ಕಾಂಪೊನೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೋ, ಫಾರ್ ಎಕ್ಸಾಂಪಲ್ ಸ್ಯಾಟಲೈಟ್ಸ್, ಏರ್ಕ್ರಾಫ್ಟ್ಸ್ ಅಂಡ್ ಡಿಫೆನ್ಸ್ ಇನ್ಸ್ಟ್ರೂಮೆಂಟ್ಸ್, ಅಂತ ಕಡೆ ನಾವು ಈ ಸೆಲೆಕ್ಟಿವ್ ಅಸೆಂಬ್ಲಿಯನ್ನ ಜಸ್ಟಿಫೈ ಅನ್ನ ಮಾಡ್ತೀವಿ. ಇಲ್ಲಿ ವಾಟ್ ದ ಬಿಸೈಡ್ ಫಿಗರ್ ಇಂಡಿಕೇಟ್ಸ್, ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ, ಇದು ಏನು ಅಂತ ನೀವು ಹೇಳಬೇಕು. ಸೊ ದಿಸ್ ಇಸ್ ಸೆಲೆಕ್ಟಿವ್ ಅಸೆಂಬ್ಲಿ. ಈಚ್ ನಟ್ ಫಿಟ್ಸ್ ಇಂಟು ಈಚ್ ಬೋರ್ಡ್. ದಿಸ್ ಇಸ್ ಕಾಲ್ಡ್ selective assembly. In which system whole is kept constant? ಯಾವ ಸಿಸ್ಟಮ್ ನಲ್ಲಿ whole constant ಇರುತ್ತೆ, that is whole basis system. Whole system. In which system soft size is kept constant? That is soft system, that is soft basis system. Why whole base system is most widely used? ಯಾಕೆ whole basis system ಅನ್ನು ಎಲ್ಲಾ ಕಡೆ ಬಳಸ್ತಾರೆ? It is easy to alter the dimensions on soft, and it is easy to produce the holes of standard size with standard tool. That's why hole basis systems are used. ಅಂದ್ರೆ ಸಾಫ್ಟ್ ಡೈಮೆನ್ಷನ್ಸ್ ನ ಆಲ್ಟರ್ ಮಾಡ್ತಕ್ಕಂಥದ್ದು ಈಜಿ, ಹಾಗೂ ಹೋಲ್ ಅನ್ನ ಅಕ್ಯುರೇಟ್ ಆಗಿ ಫಿನಿಶ್ ಮಾಡ್ಲಿಕ್ಕೆ ಅನೇಕ ಸ್ಟ್ಯಾಂಡರ್ಡ್ ಟೂಲಿಂಗ್ ಇದೆ. ಹಾಗಾಗಿ ನಾವು ಮೋಸ್ಟ್ ವೈಡ್ಲಿ ಹೋಲ್ ಬೇಸಿಸ್ ಸಿಸ್ಟಮ್ಸ್ ಆರ್ ಯೂಸ್. ಇಲ್ಲಿ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ ಮಕ್ಕಳೇ. To check the outside diameter of the workpiece, ಔಟ್ಸೈಡ್ ಡಯಾಮೀಟರ್ ನ ಚೆಕ್ ಮಾಡಲಿಕ್ಕೆ ಇಲ್ಲಿ ಯಾವ ಕಾಂಪೊನೆಂಟ್ ಅನ್ನ ಯೂಸ್ ಮಾಡ್ತೀವಿ? ಮೊದಲನೇದಾಗಿ ABC ಹೇಳ್ಬಿಡ್ತೀನಿ. ಇಲ್ಲಿ ಥ್ರೆಡ್ ರಿಂಗ್ ಗೇಜ್ ಇದೆ, ಇಲ್ಲಿ ಬರೀ ರಿಂಗ್ ಗೇಜ್ ಇದೆ, ಇಲ್ಲಿ ಸ್ನ್ಯಾಪ್ ಗೇಜ್ ಇದೆ. ಕ್ಯಾಲಿಪರ್, ಅಡ್ಜಸ್ಟಬಲ್ ಕ್ಯಾಲಿಪರ್ ಗೇಜ್ ಅಥವಾ ಸ್ನ್ಯಾಪ್ ಗೇಜ್ ಅನ್ನು ನಾವು ನೋಡ್ತಾ ಇದ್ದೀವಿ. To check the outside diameter of the workpiece, ಏನನ್ನ ಯೂಸ್ ಮಾಡ್ತೀವಿ ನಾವಿಲ್ಲಿ? ಈ ರಿಂಗ್ ಗೇಜ್ ಅನ್ನ ಬಳಸ್ತೀವಿ. B is the correct answer. To check the external size at any place along the length of the workpiece. ಎಕ್ಸ್ಟರ್ನಲ್ ಸೈಜ್ ನ ಲೆಂತ್ ನ ಯಾವ ಸ್ಥಳದಲ್ಲಾದ್ರೂ ಚೆಕ್ ಮಾಡಬಹುದು. ಯಾವುದು? ದಿಸ್ ಇಸ್ ಕ್ಯಾಲಿಪರ್ ಗೇಜ್. C is the correct. Snap gauge. To check both the accuracy and the outside diameter of the taper. ಅಕ್ಯುರೇಸಿಯನ್ನು ಚೆಕ್ ಮಾಡಬಹುದು ಅಂತೆ, ಟೇಪರ್ ಅನ್ನು ಚೆಕ್ ಮಾಡಬಹುದಂತೆ. ಯಾವುದು? ದಟ್ ಈಸ್ ಥ್ರೆಡ್ ಇದು ಟೇಪರ್ ರಿಂಗ್ ಗೇಜ್. A is the correct answer. Limits can be adjusted and set using a slip gauge. ಲಿಮಿಟ್ ಅನ್ನು ಅಡ್ಜಸ್ಟ್ ಮಾಡಬಹುದು ಯಾವ್ದ್ರಲ್ಲಿ? ಸೊ ದಿಸ್ ಇಸ್ C, ಕ್ಯಾಲಿಪರ್ ಗೇಜ್. ಸ್ಲಿಪ್ ಗೇಜ್ ಇಟ್ಕೊಂಡು ನೀವು ಯಾವ ಲಿಮಿಟ್ ಬೇಕಾದ್ರೂ ಅಡ್ಜಸ್ಟ್ ಅನ್ನ. ಸೊ ಮಕ್ಕಳೇ, ಇಲ್ಲಿವರೆಗೆ ಲಿಮಿಟ್ ಗೇಜಸ್ ಯಾವ್ಯಾವಿದೆ, ಜನರಲ್ ಗೇಜಸ್ ಅನ್ನು ಮತ್ತೆ ಒಂದ್ಸಲ ರಿವಿಷನ್ಸ್ ಅನ್ನು ಮಾಡಿದ್ದೀನಿ. ಅದರ ಅಪ್ಲಿಕೇಶನ್ಸ್ ಹೇಳಿದ್ದೀನಿ. ಹೋಲ್ ಬೇಸಿಸ್, ಸಾಫ್ಟ್ ಬೇಸಿಸ್, ಸೆಲೆಕ್ಟಿವ್ ಅಂಡ್ ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ, ಇವುಗಳ ಬಗ್ಗೆ ಎಲ್ಲ ಈ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರೂ ಕೊಟ್ಟಿರತಕ್ಕಂಥ ಅಸೈನ್ಮೆಂಟ್ಸ್ ಅನ್ನ ಮಾಡಿ. ಮತ್ತೆ ಒಂದ್ಸಲ ನಿಮಗೆ ಬೇಕಂದ್ರೆ ಬರ್ಸ್ಕಿಲ್.com ನಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಅಸೈನ್ಮೆಂಟ್ ವೀಕ್ ನಂಬರ್ 56 ಅಥವಾ 57 ಗೆ ಸಂಬಂಧಪಟ್ಟಂಗೆ ಇದೆ. MCQ ಕ್ವಶನ್ಸ್, ಕ್ವಶನ್ ಪೇಪರ್ ನಲ್ಲಿ ಇರತಕ್ಕಂಥ ಕ್ವಶನ್ಸ್ ನಿಮಗೆ ತಿಳಿಸಿದ್ದೀನಿ, ಅವುಗಳನ್ನು ವರ್ಕೌಟ್ ಮಾಡಿ. ಎನಿ ಡೌಟ್ಸ್ ಯಾವ ಸಂದರ್ಭದಲ್ಲಾದ್ರೂ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಬೆಸ್ಟ್ ಆಫ್ ಲಕ್, ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.